ಆ ಕೊಡಪನ ಹಾ ಹಾ ಅವ್ರು ಎದ್ದಾಗ ಹಾ. ಆ ಕೊಡಪ ಎತ್ಬಿಟ್ಟು ಅವರೇ ಮೇಲೆ ಸುಟ್ಕೋತಾರೆ ಮೇಡಮ್ ಇಲ್ಲಿ ಬಂದು. ಯಾವ್ದು ಹಿತ್ತಾಳೆದ ಸ್ಟೀಲ್ದ್ರಲ್ಲ? ಸ್ಟೀಲ್ದು. ಸ್ಟೀಲ್ದ್ರಲ್ಲಿ. ಹಾ ಸರಿ ಸರಿ. ಆ ತಣ್ಣೀರ್ನೇ ಹಾಕೊಂತಾರೆ. ಚೊಂಬು ಸೋಪು ಮತ್ತೊಂದು ಇನ್ನೊಂದು ಏನಿಲ್ಲ, ಏನು ಉಪಯೋಗಿಸಲ್ಲ. ಸೋಪು ಶಾಂಪು ಏನು ಉಪಯೋಗಿಸಲ್ಲ. ಏನಿಲ್ಲ ಮೇಡಮ್. ಬರೀ ಹಂಗೆ ಅವರೇ ಮೇಲೆ ಸುಟ್ಕೊಂಡು ಅದೊಂದ್ ಬಿಂದಿಗೆ ಹಾಕೊಂಡು. ಪಬ್ಲಿಕ್ ಜನ ನೋಡ್ತಾ ಇರುತ್ತೆ ಮೇಡಮ್. ಹೌದಾ? ಅಲ್ಲೇ ಬಟ್ಟೆ ಎಲ್ಲ ಅಲ್ಲೇ ಚೇಂಜ್ ಮಾಡೋದಾ? ಇಲ್ಲೇ ಇಲ್ಲಿ ಒಳಗಡೆ ಬರ್ತಾರೆ. ಅಲ್ಲೇ ಸ್ನಾನ ಅಲ್ಲೇ ಬಟ್ಟೆ ಚೇಂಜ್ ಮಾಡೋದು. ಅಲ್ಲೇ ನೀರೆಲ್ಲ ಹಂಗಂಗೆ ಇರುತ್ತೆ, ಅದ್ರ ಮೇಲೆನೆ ಸೀರೆ ಧರಿಸ್ಕೊಂಡ್ ಬರ್ತಾರೆ. ನಾವು ಮಾತು ಕೇಳ್ದ ಹೋಗ್ಬಿಟ್ಟು ಆಯ್ತು ಪೂಜೆ ಮಧ್ಯಾಹ್ನದಲ್ಲಿ ಹೇಳಿ ಕೇಳ್ದ ಹೋಗ್ಬಿಟ್ಟು ಬಂದು ಹೊಡೆದ್ರು ಮೇಡಮ್. ಇಲ್ಲಿ ಮಲಗಿದ್ದಾಗ ಅವರೇ ಬಂದ್ ನೋಡಿದ್ರು. ಮಾಡಿದ್ರು, ನೆಂಟ್ರಲ್ಲೇ ಇದ್ರು. ಅಮೇರಿಕಾ, ಲಂಡನ್, ಗುಜರಾತ್, ಥೈಲ್ಯಾಂಡ್ ಎಲ್ಲಾ ಕಡೆನೂ ಬಂದು. ಮತ್ತೆ ಒಂದ್ ಕೆಲಸ ಮಾಡಿ ಅಮೇರಿಕಕ್ಕೆ ತಗೊಂಡ್ ಹೋಗ್ತೀವಿ, ಬೆಂಗಳೂರಿನ ತಕ್ಕ ಸಹಕಾರ ಕೊಡಿ, ನೀವೊಬ್ರು ಬನ್ನಿ. ಈ ಪಾಪ ನೀವು ಊಟ ತಿಂಡಿ ಎಷ್ಟು ತಿಂಗಳಾದ್ರೂ ತಿನ್ನಲ್ಲ ಅಂತ ಗೊತ್ತು ನಿಮ್ಗೆ, ಯಾವ್ದು ನೀವು ಒಬ್ರು ಸ್ವಂತ ಮಾಡ್ಕೊಳ್ಳಂಗ ವ್ಯವಸ್ಥೆ ಮಾಡ್ತೀವಿ, ನಿಮ್ಗೆ ಏನ್ ಬೇಕು ಸೌಲಭ್ಯ ಸಲಹೆ ಮಾಡ್ತೀವಿ ಅಂತ ಅಂದ್ರು. ನನಗೇನು ಅಂದ್ರೆ ನನಗೆಲ್ಲ ಮಾಡ್ಬೇಕಾಗಿರೋದು ದೇವಿ ಮಾಡ್ಬೇಕು. ಅದನ್ನ ದೇವಿಗೊಂದು ನೆಳ್ಳಬೇಕು, ಇರಕ್ ನೆಳ್ಳಿಲ್ಲ. ಇವತ್ತು 10 ಕುಟುಂಬ ಎಲ್ಲಿ ಚೆಲ್ಲಾಡ ನೋಡಿ, ಬೀದಿ ಬೇಕಾರಾಗ ಹೋಗ್ತೀವಿ. ಅವನೇ ಬಂದ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ಚಿಚಿ ಕ್ಯಾಮ್ರಾ ಹೇಳು ಮಗನೇ, ಎಳ್ಳೋಡಾದ್ರೆ ಸೌದೆನ ತರಿಸ್ತೀನಿ, ನೀನು ತಾಂಬ, ಅದೇನಾರು ಬೋಗಸ್ತಾರೆ ನೀನು ಜೂ ಬೇಸಕ್ಕೆ ಗೆಕ್ಕೊಂಡು ಇಲ್ಲ ನಾನ್ ಜೂ ಬೇಸಕ್ಕೆ ಕೇಳ್ಕೊಂಡು ಹಾಕ್ತೀನಿ. AC DC ತಹಸೀಲ್ದಾರ್ ಈ ಮಟ್ಟಕ್ಕೆ ನಿಲ್ಲಿಸ್ಕೊಂಡು, ಪೊಲೀಸ್ ರಿಜಾರ್ ನಿಲ್ಲಿಸ್ಕೊಂಡು ನಾವು ಮಾಡ್ಬೇಕು ಅಂತ ಮಾತಾಡಿ ನೋಡಿ. ಅವರು ಚಾಲೆಂಜ್ ಆಗ್ತಾ ಇದಾರೆ, ಚಾಲೆಂಜ್ ಆಗ್ತಾ ಇದಾರೆ. ನೀವು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅವ್ರು ಖಂಡಿತ ಬಂದು ಚಾಲೆಂಜ್ ನ ಮಾಡ್ಕೊಳ್ಬೇಕು. ತಪ್ಪಾಗಿ ಹೇಳ್ತಾ ಇದಾರೆ, ಸುಳ್ಳಾಗಿ ಹೇಳ್ತಿದ್ದಾರೆ ಅಂತ ನಿಮ್ಗೇನಾರು ಅನ್ಸಿದ್ರೆ ನೀವು ಅದನ್ನು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಮಕ್ಕಳು ನನ್ನ ಮಕ್ಕಳನ್ನ ಹೇಳ್ತೀವಿ ಬಗೆಯಲ್ಲಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಒಂದು ಗ್ರಾಮ ಚಿನ್ನಿದ್ರು ಮೇಡಮ್, ನನ್ಗೆ ಒಳ್ಳೇದು ಮಾಡೋದು ಬೇಡ. ನನ್ನ ಹೆಂಡತಿ ಮಾಂಗಲ್ಯಿಲ್ಲ ಮೇಡಮು, ನನ್ನ ಹೆಂಡತಿ ಮಾಂಗಲ್ಯಲ್ದ ಇಲ್ಲ, ನಾನಿಲ್ದ ಇಲ್ಲ, ಎರಡೂ ಆಗಿದೆ. ಅವ್ರ ಹೆಂಡತಿ ಮಾಂಗಲ್ಯನೇ ಇಲ್ಲ ಅಂತೆ ಪಾಪ. ಅದನ್ನ ತಂದು ಕೊಡೋದಕ್ಕೂ ಕೂಡ ಅವ್ರಿಗೆ ಶಕ್ತಿ ಎಲ್ಲವಾ ಅಂದ್ರೆ ಬಾಗಿಲು ನೀರು ಹಾಕ್ಬಿಟ್ಟು ಸೈಡ್ಗೆ ಹೋಯ್ತೆ, ಮಂಗಲ್ ಬಿತ್ತು ಐತೆ, ಎಲ್ಲವ ಎಲ್ಲೇ ಅಂತ ಕೇಳಿದೆ. ಸುಮ್ಮನೆ ರೀ ಅಂತ. ಈ ನನ್ನ ಮಗು ಅಪ್ಪಾಜಿ ನೀನೇ ಯತ್ನ ಮಾಡ್ಬೇಡ ಅಂತಕ್ಕಂತ ಹೇಳಿದ್. ಎಲ್ಲೆಲ್ಲಿ ಸಾಲ ಮಾಡಿದ್ ನನ್ನ ಸಾಕಕ್ಕೆ. ಇವತ್ತು ನನ್ನ ಮಗು ಸಾಕಿರೋದು ನಾನಲ್ಲ, ತಾಯಿ ನಮ್ಮ ಸಾಕಿದಾಳೆ. ಆ ಮಗು ನಮ್ಮನ್ನು ಸಾಕ್ತಾ ಇದೆ. ಇವತ್ತು ಕರ್ಪೂರ ಗಂಧ ಕಡೆಗೋಸ್ಕರ ಆಗ್ಲಿ ಅಂತ ಹೇಳಿ ಒಂದು ಅಂಗಡಿ ಜೋಡಿಸಿ ಮೇಡಮ್, ಅದ್ರಲ್ಲಿ 10 ರೂಪಾಯಿ ಬಂದ್ರು ತಾಯಿ ನಮ್ಮ ತುಪ್ಪ ದೀಪ ಹೋಗ್ಲಿ ಅಂತ ಬೇಡ್ತಾ ಇದ್ವಿ ಮೇಡಮ್. ಅದ್ರಲ್ಲಿ ಕುಬೇರ ಆಗ್ಬೇಕು ಅಂತ ನಮ್ಗೆ ಬೇಡ್ತಾ ಇಲ್ಲ ಮೇಡಮ್. ಹಂಗಾಗಿ ಆಗ ವಿಷ್ಣುವರ್ಧನ್, ರಾಜ್ಕುಮಾರ್ ಅವರೆಲ್ಲರೂ ಸ್ಪಂದಿಸಿರು ಮೇಡಮ್. ಈಗ ನೀವ್ ಹೆಂಗೆ ಪಾಪ ಇವ್ರು ಬಂದ್ಬಿಟ್ಟು ಮೇಡಮ್ ಅವ್ರ ಕಡೆ ಏನ್ ಬೇಕು ಅಂತ ಸೌಲಭ್ಯ ಕೇಳಿರಲ್ಲ, ಬೆಳ್ಳಿ ಅಲ್ಲಿಗೆ ಅಂತ ಕೇಳಿರು. ಆಗುವಾಗ ರಾಜ್ಕುಮಾರ್ ಒಂದು ಬೆಳ್ಳಿ ತಟ್ಟೆ ಕೊಡಿ, ನೇನು ಬೇಡಿ ಅವ್ರಿಗೆ ಬರ್ತಾರ. ಅದಕ್ಕೆ ನಾನು ಹೇಳ್ದೆ, ಹೆಬ್ಬಾಗಲ್ ತೋಣನೂ ಹಾಕ್ಸಲ್ಲ, ಹಸು ಚಪ್ರ ಹಾಕಲ್ಲ, ಮೈ ತೋಣ ಕಟ್ಟಲ್ಲ, ಅವ್ರು ಇಷ್ಟ ಭಕ್ತಿದ್ರು ಬಂದು ಹೋಗ್ಬೋದು. ಮಣ್ಣಿನ ನೆಲದಲ್ಲಿ ಮೇಡಮ್, ನಮ್ ಕೆರಗೋಡ್ ರಂಗಪುರ ಬುದ್ಧಿಯವ್ರು ಬಂದ್ರು ನೆಲದಲ್ಲಿ ಕುಂತ ಹೋಗಿದ್ದಾರೆ ಮೇಡಮ್. ಪ್ರತಿಯೊಂದು ಮಠವಾದ ಸ್ವಾಮೀಜಿಗಳು ಬಂದಿದ್ದಾರೆ, ಎಲ್ಲ ನೆಲದಲ್ಲಿ ಕೂತಿದ್ದಾರೆ ಮೇಡಮ್. ಇಂತಾರಲ್ಲ ಅಂತ ನಾವು ಏನ್ ಬೇಕು ಸ್ಪಂದಿಸ್ತೇವೆ. ನಮ್ ರಂಗಪುರದ ಬುದ್ಧಿಯವ್ರು ಕೇಳಿದ್ದಾರೆ, ಉರಿಯಗದಿಗೆ ಅಮ್ಮರ್ ಕರ್ಕೊಂಡೋಗಿ ಕೇಳಿದ್ದಾರೆ, ನಿಮ್ಗೆ ಏನ್ ಬೇಕು ಅಮ್ಮರು. 2004 2005 ಸಾಲಿನಲ್ಲಿ ಅಮ್ಮರು ಹೋಗಿದ್ರು ಅಲ್ಲಿಗೆ. ಈಗ 2005ರಿಂದ ಉತ್ಸವ ಬತ್ತಾವ್ರ ಅಮ್ಮರು. ನಾನು ಬರ್ತೀನಿ ಮಾತನಾಡ್ತೀನಿ ಅಂತ ಹೇಳಿ ಜಾತ್ರೆಗೆ ಹೊಡ್ತಾರೆ, ಶಿವರಾತ್ರಿ ಹಬ್ಬಸ್ ಹೊಡ್ತಾರೆ, ಅಮ್ಮನ ಜಾತ್ರೆ ಹೊಡ್ತಾರೆ, ಮತ್ತೆ ಕೆರಗೋಡ್ ರಂಗಪುರದ ಬುದ್ಧಿಯವ್ರು ಹೊಡ್ತಾರೆ. ಅವರೇ ಹೋಗ್ತಾರೆ. ಅವರೇ 3-4 ಸರಿ ಕೆರೆಲ್ಲ ತೆಪ್ಪಸೋ ಅಂತ ಆಗೋಡ್ತಾರೆ. ನನಗೆ ಜಾಗ ಇಲ್ಲ. ಅಯ್ಯ ಅದೇ ಭಯ್ಯ ಹಿಂಗೆ ಇಲ್ಲ ನೀವು ತಂಗಿ ಮಗಳ ರೀತಿ ಕಣ್ಕೊಂಡು, ತಮ್ಮನ್ನು ಕಣ್ಕೊಂಡು ಎಲ್ಲಾ ರೀತಿನೂ ಸಹಕರಿಸ್ಕೊಂಡು ಹೋದೈತಿ ಮೇಡಮ್. ನಾನು ಈ ಕಷ್ಟ ಕಾಲ ಎಲ್ಲ
ಸರಿ ಹೋಗುತ್ತೆ ಸುಮ್ನಿರಿ ಅಣ್ಣ. ಅವರೆಲ್ಲ ಕೇಳಿದ್ರು, ಎಲ್ಲ ಫಿಲಮ್ನವರೆಲ್ಲ ಬಂದ್ರು, ಎಲ್ಲ ಮಾಡಿ 2 ಎಕರೆ ಜಮೀನ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ವಿಷ್ಣುವರ್ಧನ್ ಹೇಳಿದ್ರು. ಅವ್ರ ಸಂತಾನ ಸಾಲ ಬದುಕಲಿ. ಇವತ್ತು ಅಗಳಾಣಿಕೆ ಅವ್ರಿಗೆ ಏನಾರು ಬಂತು, ನಾನು ಯಾವ ಟಿವಿ ಮತ್ತೊಂದೇನೋ ನೋಡಕ್ ಇಷ್ಟಪಡಲ್ಲ, ಅವ್ರೊಬ್ಬರನ್ನ ನಾನು ನೋಡಕ್ ಇಷ್ಟಪಡ್ತೀನಿ ವಿಷ್ಣುವರ್ಧನ್. 2015ರಲ್ಲಿ ವಿಷ್ಣು ದರ್ಶನ್ ಬರ್ತೀವಿ ಅಂತ ಹೇಳಿದ್ರು, ಅವ್ರ ತಂಡದವರೆಲ್ಲ ಬರ್ತೀವಿ ಅಂತ 10-15,000 ಜನ ಸೇರೋ ನಿರೀಕ್ಷೆ ಇತ್ತು. ಅವತ್ತು ಏನೋ ಅಮ್ಮ ಆಗಲ್ಲ ಕಣ ಅಂತ ಒಂದು ಮ್ಯಾಪ್ ಕೊಟ್ಟಿದ್ರು, ಅವತ್ತು ಬರ್ಲಿಲ್ಲ. ನಾನು ಯಾರ ಹತ್ರ ಬನ್ನಿ ಹೋಗಿ ಅಂದಲ್ಲ, ಪಿಕ್ಚರ್ನ ಇವರು ಸ್ಟೇಷನರ್ನ ರಿಕ್ವೆಸ್ಟ್ ಕೇಳೋದಕ್ಕೆ ಅವ್ರು ನೀವು ಅಂಬರೀಷ್ ನಿಮ್ ರಿಲೇಷನ್, ದರ್ಶನ್ ನಿಮ್ ರಿಲೇಷನ್ ಆದ್ರೆ ಬಾ ಮೇಡಮ್ ಅವ್ರ ಜೊತೆ ಬಂದ್ರಲ್ಲ ನೀವು ಕೊಟ್ಟು ನೀವು ಪಾಂಪ್ಲೆಟ್ಸ್ ಬಂದ್ರೆ ಬನ್ನಿ ಬರ್ದೇರಿ ಅಂತ ಇಷ್ಟನ್ನೆಲ್ಲ ನಾನು ಹೇಳ್ಕೊಂಡ್ ಬಂದಿ ಮೇಡಮ್. ನನಗೆ ದೇವಸ್ಥಾನ ಮುಖ್ಯವಾಗಿರತಕ್ಕದ್ದು, ನಮ್ಮ ಬಡ ಗ್ರಾಮತೆ ಅದೊಂದು ದೇವಸ್ಥಾನ ಮುಖ್ಯವಾಗ್ಬೇಕು. ನನ್ನ ಮನೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ತಾಯಿ ಮಾಡ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ. ನನಗೆ ನಾನು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಎಂತದ್ದು ಮುಜ್ರೆ ಸೇರಿದೆ ಮೇಡಮ್, ಯಾವ ಮುಜ್ರೆ ಇಲ್ಲ, ಯಾವ್ದಿಲ್ಲ ಮೇಡಮ್. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಯಾವನರುವೆ ಅರ್ಚಕರಲ್ಲಿ ಯಾವನು ಅಂತ ಹೇಳ್ಕೊತೀನಿ ನಾನು ಮೇಡಮ್, ಅಥವಾ ಈ ರಾಜಕಾರಣಿಗಳಲ್ಲಿ ಯಾವನು ಅಂತ ಹೇಳ್ಕೊತೀನಿ. ದೇವ್ರೇನ್ ಪ್ರತ್ಯಕ್ಷ ನಾನು ಎತ್ಕೊಂಬರಕ್ಕಲ್ಲ, ಇಷ್ಟಿಂದ ನೆಮ್ಮದಿಂದ ಎತ್ಕೊಂಬರಕ್ಕಲ್ಲ. ಒಂದು ಊಡ ಎಷ್ಟು ಟೈಮ್ ಆಗುತ್ತೆ? ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 1 ಗಂಟೆವರೆಗೂ ನಾನು ಪೂಜೆ ಮಾಡ್ತಾ ಇರ್ಬೇಕಾರೆ 4-5 ಟೈಮ್ ಪೂಜೆ ಹಿಡಿಯುತ್ತೆ ಮೇಡಮ್. ಯಾರು ಸ್ಪಂದಿಸಲ್ಲ ಮೇಡಮ್, ಯಾರು ನನಗೆ ಸಹಕಾರ ಕೊಡ್ತಾ ಇಲ್ಲ. ಒಂದು ಮಳೆ ಹೂ ತರಕ್ಕೆ ಹೆಂಗಪ್ಪ, ಒಂದು ಅಷ್ಟು ಕುಂಕುಮ ತರಕ್ಕೆ ಹೆಂಗಪ್ಪ, ಒಂದು ಕರ್ಪೂರ ಗಂಧ ಗಡಿ ತರಕ್ಕೆ ಹೆಂಗಪ್ಪ, ದೀಪ ಹಚ್ಚಕ್ಕೆ ಎಣ್ಣಿಗೆ ಹೆಂಗಪ್ಪ ಅನ್ನೋ ಮಟ್ಟಕ್ಕೆ ಇದ್ದೀನಿ ಮೇಡಮ್. ಯೋಚನೆ ಮಾಡಿ ಕೆಲವು ಟೈಮಲ್ಲಿ ನಾನು ಕಣ್ಣೀರು ಹಾಕಿ ನಾನು ಈ ತರ ಮಾಡ್ತಾ ಇದ್ದೀನಿ ಮೇಡಮ್. ಡಾಕ್ಟರ್ಗಳು ನನ್ನ ಹತ್ರ ಹಾಸ್ಟೆಲ್ನಲ್ಲಿ ಒಳ್ಳೆ ಆಸ್ಪತ್ರೆ ಮೇಡಮ್, ನಮ್ಮ ಹಾಸ್ಟೆಲ್ ಆಸ್ಪತ್ರೆ ಅಂತ ಆಸ್ಪತ್ರೆ ಇಲ್ಲ, ಜಿಲ್ಲಾ ಆಸ್ಪತ್ರೆ. ಡಾಕ್ಟರ್ಗಳು ನಮ್ಗೆ ಸ್ಪಂದಿಸ್ತಾರೆ ಅಂತಂದ್ರೆ ಅವ್ರ ಡಾಕ್ಟರ್ ಹೆಸರು ನನಗೆ ನಮ್ಮ ಮನೆಯ ಇದರಲ್ಲಿ ನಾನು ಫೋನ್ ಮಾಡಿದ್ರೆ ಇರ್ತಲ್ಲ, ತಾಯಿ ಫೋನ್ ಅವ್ರು ನೇಮ್ ಮಾಡ್ಕೊಂಡು ಆ ಫೋನ್ ಮಾಡಿ ಸಾಕು. ಎಂತ ಇದಾದ್ರೆ ನಾವೆಲ್ಲೇ ಇದ್ರು ಬಂದು ಯಾವ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಅವ್ರು ಬಂದು ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ, ಮಾತಾಡ್ತಾರೆ ಮೇಡಮ್. ಟ್ಯಾಬ್ಲೆಟ್ಸ್ಗೂ ಯಾವ ಥರ ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಮೇಡಮ್. ಪ್ರೈವೇಟ್ ಇದ್ರಲ್ವೇ ಟ್ಯಾಬ್ಲೆಟ್ಸ್ ತಗೊಳಕ್ಕೂ ಸೈಡಲ್ಲಿ ಅದಕ್ಕೂ ಸ್ಪಂದಿಸ್ತಾ ಇದ್ದಾರೆ ಮೇಡಮ್. ಅವ್ರು ಕೊಡಿಸ್ತಾ ಇದ್ದಾರೆ ಮೇಡಮ್. ನಮ್ ಗೊತ್ತಲ್ಲ ಇಂಥದ್ದೆಲ್ಲ ಹಣ ತಗೊಳಲ್ಲ ಅಂತವ, ಅಷ್ಟು ಸಹಕಾರ ಕೊಡ್ತಾ ಇದಾರೆ ಮೇಡಮ್. 4 ಜನ ಡಾಕ್ಟರ್ ಇದ್ದಾರೆ. ಇಷ್ಟೆಲ್ಲ ಆಗಿದೆ. ಟಿವಿ ಶಿವಸ್ವಾಮಿ ಅಂತ ಹೇಳಿ ಮೇಡಮ್, ಅವ್ರುವೆ ಈಗುಂಟೆ ನಾರಾಯಣಪ್ಪ ಅವರು, ಪಬ್ಲಿಕ್ ಟಿವಿ ರಂಗನಾಥ್ ಅವರು, ಇವರೆಲ್ಲರೂ ಸೇರಿ ಇಷ್ಟು ಮಾಡಿದ್ದಾರೆ. ಯಾರ್ಯಾರೆಲ್ಲ ಮೇಡಮ್. ಈಗ ನೋಡೋಣ ಇದೊಂದು ಏನಾಗುತ್ತೆ. ಕೆರಗೋಡಿ ಸ್ವಾಮಿಯವ್ರ ಕಡೆಯಿಂದ ಮತ್ತೆ ನೊಣವಿನಕೆರೆ ಸ್ವಾಮಿಯವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡೋಣ ಅಂತಕ್ಕಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರನ್ನ ಎಷ್ಟು ಸ್ಪಂದಿಸ್ತಾ ಇದ್ದೀನಿ. ಅಜ್ಜಯ್ಯರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಯಾರ ಹತ್ರ ಸ್ಪಂದಿಸಕ್ಕೆ ನನ್ನ ಕಷ್ಟನ ಅವ್ರ ಹತ್ರ ಹೋಗಿ ಅವರು ಒಬ್ರು ದೇವ್ರು ಅಂತ ನನ್ನ ಜನ ಬೇಡಕ್ಕೆ ಹೋಗ್ತಿಲ್ಲ. ಅಜ್ಜಯ್ಯರ ತಕ್ಕ ಹೋಗ್ಬಿಟ್ಟು ನಾನು ಬೇಡಿಕೆ ಕೋರಿಕೆ ಇಡಬೇಕು ಅಂತಕ್ಕಾಗಿದ್ದೀನಿ. ಅವ್ರು ಏನು ಮಾಡ್ತಾರೋ, ಕೆರಗೋಡಿ ರಂಗಪುರ ಬುದ್ಧಿಯವ್ರು ಏನು ಮಾಡ್ತಾರೋ, ಮಂಜಾ ಸ್ವಾಮಿ ಏನು ಮಾಡ್ತಾರೋ, ನಮ್ಮ ಪೂಜಕಂತ ದೇವಿ ಏನು ಮಾಡ್ತಾರೋ, 1ನೇರು ಪರಮಾತ್ಮ, 2ನೇರು ದೇವಿ, 3ನೇರು ಮಠವಾದ ಸ್ವಾಮೀಜಿಗಳು, ಇವರೆಲ್ಲರೂ ಸೇರಿ ನನಗೆ ಏನು ಬಲ ಸಹಕಾರ ಕೊಡ್ತಾರೋ. ನಾನು ಜನರಿಂದ ಆಗ್ಬೇಕು ಅಂತ ಇಲ್ಲ, ಭಗವಂತನಿಂದ ನಾನು ಆಗ್ಬೇಕು ಅಂತ ಇದ್ದೀನಿ. ಅದು ನಿಮಗೆ ಬಿಟ್ಟದ್ದು ಮೇಡಮ್. ಕೇಳಕ್ಕೆ ನನ್ನ ಶಕ್ತಿನಲ್ಲ. ಗುಣವಂತನಾಗಿ ನನಗೆ ಸ್ವಲ್ಪ ಅಸ್ವಸ್ಥನಾಗಿದ್ದೀನಿ ಆಸ್ಪತ್ರೆಯಲ್ಲಿ. ನೀವು ಹುಷಾರಿಲ್ಲ? ನಿಮ್ಗೂ ಈಗ ಹುಷಾರಿಲ್ಲ ಮೇಡಮ್. ಮೊನ್ನೆನೂ ಹೋಗಿ ಅಡ್ಮಿಟ್ ಆಗಿ ವಿಜಯ್ ಕುಮಾರ್ ಒಬ್ರು ಬಿಟ್ರು ಮೇಡಮ್ ಶಾಸಕರಾಗಿ. ಈ ಸ್ಥಳಕ್ಕೆ ಭೇಟಿ ನೀಡಿರಂತಾರೋ ಯಾವ್ದೋ ಒಂದು ಸ್ಥಳೀಕರಾಗ್ಲಿ ಯಾರು ಇದು ಮಾಡಿಲ್ಲ ಮೇಡಮ್. ಸಾಲದಕ್ಕೆ ಗ್ರಾಮದಲ್ಲಿ ನಿಮ್ಗೆ, ಗ್ರಾಮಗಳಲ್ಲೇ ನಿಮ್ಗೆ ಸಪೋರ್ಟ್ ಸಿಕ್ಕಿಲ್ಲ? ಇಲ್ಲ ಮೇಡಮ್, ಗ್ರಾಮದಲ್ಲಿ ತಳಪಾಯವೇ ಇಲ್ಲ, ಹೆಂಚುಗಳನ್ನೇ ಇಲ್ಲ ಅಂದ್ರೆ ಮೇಲೆ ಆಕಾಶ ಮಾಡುತ್ತೆ ಮೇಡಮ್. ಇಷ್ಟ ಆಗಿದೆ. ನಾನು ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಹೆಂಡತಿ ಮಾಂಗಲ್ಯ ಅಂದ್ಮೇಲೆ ಅಲ್ಲಿ ಎಲ್ಲಾನು ತಿಳ್ಕೊಬಹುದು. ನನ್ನ ಹೆಂಡತಿ ನನ್ನ ಹೆಂಡತಿ ಕಿವಿಲಾಗ್ಲಿ ನನ್ನ ಮಕ್ಕಳ ಕಿವಿಲ ಗ್ರಾಮ ಚಿನ್ನಿಲ್ಲ ಮೇಡಮ್. ಈ ತರದಲ್ಲಿ ಹೋಗ್ತಾ ಇದ್ದೀನಿ. ಇವತ್ತು ಕಾಮಜೋನ್ ಕಲ್ಪವೃಕ್ಷ ನೋಡಕ್ಕೆಲ್ಲ ಎಷ್ಟು ಸಂತೋಷ ಪಡ್ತಾರೆ. ನಾನು ಇವತ್ತು ಕಾಮಜೋನ್ ಕಲ್ಪವೃಕ್ಷಕ್ಕೂ ಹೆಂಗಪ್ಪ ಅನ್ನೋ ಮಟ್ಟಕ್ಕಿದ್ದೀನಿ ಮೇಡಮ್. ನಾನು ಎದ್ರ ಸಂಜೆಲ್ಲ ಪೂಜೆನೆ ಇಲ್ಲ ಬಿಡು. ದೇವಸ್ಥಾನದಿಂದ ಹಣ ಬರುತ್ತಾ? ಇಲ್ಲ. ಇಲ್ಲ ದೇವ್ರ ಯಾರ ಅರ್ತಿಕರು ಏನಾರ ಮಾಡ್ತಾರ? ಇಲ್ಲ. ನನ್ನ ಸ್ವಾಭಿಕ ಅಲ್ಲಿ ಗಿಡದಲ್ಲಿ ಹೂ ಎತ್ಕೋಬೇಕು, ತಾಯಿ ಮುಡಿಸ್ಬೇಕು, ತಟ್ಟೆ ಹಿಡ್ಕೊಂಡು ಮನೆಗೆ ಬರ್ಬೇಕು. ತಟ್ಟೆ ಹೆಂಗ್ ತಗೊಂಡೋಗಿರ್ತೀನಿ, ತಟ್ಟೆ ಚೊಂಬಿಡ್ಕೊಂಡು ಮನೆಗೆ ಬರ್ತೀನಿ ಮೇಡಮ್. ಆ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ. ಈಗ ಅವರು ಹಂಗಾರೆ ಈಗಲೂ ಅದೇ ಸ್ಥಿತಿನಲ್ಲೇ ಇದ್ದಾರೆ. ಅದು ನಿಮಗೆ ಬಿಟ್ಟಿದ್ದು ಮೇಡಮ್. ಅಲ್ಲ ಈಗ ನೀವ್ ಹೇಳಿ, ನೀವು ಸುಳ್ಳು ಹೇಳಲ್ಲ. ಎಲ್ಲಾರು ಬಂದ್ರೆ ಟೆಸ್ಟ್ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ನೀವು ಮಾಡಿ, CC ಕ್ಯಾಮ್ರಾನೇ ಹಿಡಿಬೇಕಾರೆ ನಿಮ್ಗೆ ಅನುಕೂಲ ಹೆಂಗ್ ಬರುತ್ತೆ ಹಂಗ್ ಮಾಡಿ ಬೇಕಿದ್ರೆ ನಾನು ಅದಕ್ಕೆ
ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್. ಅಂತದ್ರಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಬೇಕು ಅನ್ನೋರು ಯಾರು ಬೇಕಾದ್ರೂ ಬರ್ಬೋದು, ಡಾಕ್ಟರ್ಗಳಾಗ್ಬೋದು, ಬೇರೆ ಯಾರು ಬೇಕಾದ್ರೂ ಬಂದು ನೀವು ಪರೀಕ್ಷೆ ಮಾಡ್ಲೇಬಹುದು. ಅದ್ರಲ್ಲಿ ಒಂದು ಮಾತಿಲ್ಲ. ರಾಜಕಾರಣಿಗಳು ಮೇಡಮ್, ನಾವು ಒಬ್ಬರನ್ನ ಹೊಗಳಬಹುದು, ಒಬ್ಬರನ್ನ ಅಗಳಬಹುದು. ರಾಜಕಾರಣಿಗಳು ನಾವು ಅಗಳದಲ್ಲ. ಇವತ್ತು ಒಬ್ರು ಬರ್ತಾರೆ, ಒಬ್ರು ಹೋಗ್ತಾರೆ. ಇವತ್ತು ನಾವು ರಾಜಕಾರಣಿಗಳನ್ನ ಯಾರನ್ನೂ ದೇವೇಗೌಡರು ಒಳ್ಳೆಯವರು, ಸಿದ್ದರಾಮಯ್ಯ ಒಳ್ಳೆಯವರು, ಯಡಿಯೂರಪ್ಪ ಒಳ್ಳೆಯವರು, ಇವ್ರ ಒಳ್ಳೆಯರಲ್ಲ ಅಂತ ಹೇಳಕ್ಕಾಗಲ್ಲ. ಒಬ್ಬ ಬರ್ತಾರೆ, ಒಬ್ರು ಹೋಗ್ತಾರೆ. ಈಗ ನಾನು ಒಬ್ಬ ಅಂದ್ರೆ ನಾನು 6 ವರ್ಷದಿಂದ ಮಗಿನಿಂದಲ್ವೇ ಪೂಜೆ ಮಾಡ್ಕೊಂಡು ಇವತ್ತಿನವರೆಗೂ ಬಂದಿದ್ದೀನಿ. ಇವತ್ತು ಊರಲ್ಲಿ ಗೌಡಾಳಿಕೆ 106 ಜನ ಮಾಡ್ಬೋದು. ನನ್ನೊಬ್ಬನೇ ಪೂಜಾರಿ 500 ಅರ್ಚಕರು ಅಂತ ಕಂಡ್ಕೊಂಡಿರೋದು. ಆ ಒಳ್ಳೆನೂ ನಾನೇ, ಕೆಟ್ಟನೂ ನಾನೇ. ಇವನ್ ಬಾಳ ಜನ ಬಳದಲ್ಲ ಅಂತ ಗ್ರಾಮಕ್ಕೆ ಗೊತ್ತು, ಸುತ್ತ ಜನಕ್ಕೂ ಗೊತ್ತು. ಇವತ್ತು ನನ್ನ ಅಕೌಂಟ್ ಬುಕ್ಸ್ ಅಲ್ಲಿ ₹1 ಇಲ್ಲ ಮೇಡಮ್. ಎಲ್ಲ ಅಕೌಂಟ್ ಬುಕ್ಸ್ ₹500 ಕಟ್ಟಕ್ಕೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದೀನಿ ಮೇಡಮ್. ಅದು ಬ್ಯಾನ್ ಆಗಿದೆ. ಯಾರು ಚಿನ್ನನೇ ಇಸ್ಕೊಂಡು ನಾನು ಜೀವನ ಸಾಕ್ತಾ ಇದ್ದೀನಿ ಮೇಡಮ್. 2-3 ಕಡೆ ಚಿನ್ನ ಇಸ್ಕೊಂಡು ನನ್ನ ಮಕ್ಕಳದ್ದು ಎಲ್ಲ ನನ್ನ ನೀರಿ ಮಗಳದ್ದು ಎಲ್ಲ ತಗೊಂಡು ಅಡ ಇಟ್ಟು ಎಲ್ಲ ಬರಿಗೆ ಆಗಿದ್ದೀನಿ ಮೇಡಮ್. ಭಗವಂತಂಗೆ ಭೂಮಿತಾಗಿ ಇಬ್ಬರಿಗೆ ಮೆತ್ತಕ್ಕ ಮಂಜುನಾಥಸ್ವಾಮಿ, ಸಾಕ್ಷಾತ್ ಮಂಜುನಾಥಸ್ವಾಮಿ, ಧರ್ಮಸ್ಥಳ ಮಂಜುನಾಥಸ್ವಾಮಿಗಿನ್ನ ಶಿವಗಿನ್ನ ಪಾರ್ವತಿಗಿನ್ನ ಯಾರು ಇಲ್ಲ ಮೇಡಮ್. ನಾನು ಹೆಚ್ಚು ಕೇಳಕ್ಕೆ ಸಿಗ್ತೀನಿ. ನೀವು ಒಂದ್ಸಲ ಹೇಳಿದ್ರಿ ನಾನ್ ಬರ್ತೀನಿ ಹಿಂಗೆ ಅಂತ. ಇವ್ ನಾನು ನಮ್ಮ ಮನೇಲಿ ಹೇಳಿದ್ರು ಜಾಸ್ತಿ ಮಾತಾಡ್ಬೇಡಿ ನೀವು ಅಂತ. ಆಗದು ಹೋಗೋದು ಆಗದ ಅತ್ತೆ. ಪರಿಸ್ಥಿತಿಗಳು ಜನಗಳಿಗೆ ಗೊತ್ತಾಗಲ್ಲ. ಯಾರ ಇದೇ ತರ ಇದ್ರಲ್ಲಿ ಬಂದು ಮಾಡ್ಕೊಂಡು ಹೋದ್ರು. ಅವ್ರು ಬಂದ ಮೇಲೆ ಜನ ಸುರಿ ಮಳೆ ಆಗ್ಬಿಡ್ತು. ತುಂಬಾ ಮಿಲಿಯನ್ ಗಟ್ಲೆ ಹೋಗಿದ್ರು. ಅದು ನಂಬರ್ ಏನ ಸಿಕ್ಕಿ ನಿಮ್ಗೆ ಇಂತಾರೆ ಅಂತ ನಾವು ನಂಬರ್ ಕೊಡ್ತೀನಿ. ಅದನ್ನ ನೀವು ಬೇಕಾದ್ರೆ ಪರವಾಗಿಲ್ಲ. ಈ ಎಲ್ಲಾ ನಾವು ಈಗ ಮೊಬೈಲ್ ಆಗ್ಲಿ, ಟಿವಿ ಆಗ್ಲಿ, ಪೇಪರ್ ಅಲ್ಲಿ ನೋಡಿರೋದಕ್ಕೆ ಅವ್ರು ಹೇಳಿದ್ಕು ಇದಕ್ಕೂ ನಮ್ದು ಇನ್ನೇನಾಗ್ಬೋದು ಅಂತ ನೀವು ನೋಡ್ಬೋದು. ಈಗ ಪೂಜೆ ಮಾಡ್ತಾ ಇದೀರಲ್ಲ ಸರ್, ಈಗ ಅವ್ರಿಗೆ ಈಗ ಅವರು ಇದು ಮೈಲ್ಗೆ ಏನಾಗಲ್ಲ ಸರ್? ಅವರು ಮುಟ್ಟುಗಿಟ್ಟೇನು ಆಗಲ್ವಾ ಅವರು? ಮೇಡಮ್ ಹನಿ ನೀರು ಅದು ಗೊತ್ತಿಲ್ಲ, ಆಗುತ್ತೋ ಬಿಡುತ್ತೋ ಭಗವಂತನಿಗೆ ಗೊತ್ತು. ನಮ್ಗೆ ಭಗವಂತ ಎಲ್ಲಿ ಅವನು, ನಾವು ಇಲ್ಲಿ ಅವನ್ ಭಗವಂತ ಅಂತ ಬಿಟ್ಟು ಬರ್ತೀವಿ. ಅವನ್ ಮಕ ತೋರಕಲ್ಲ, ನಮಗ್ ಜುಟ್ ತೋರಲ್ಲ, ಪ್ರತ್ಯಕ್ಷ ಬಂದಿಲ್ಲಲ್ಲ. ಇವತ್ ನಾನು 6 ಗಂಟೆಯಿಂದ 12 ಗಂಟೆ ತನಕ ಪೂಜೆ ಮಾಡ್ಬೇಕು ಅಂದ್ರೆ ಯಾರ ಹೇಳ್ತಾರೆ ಇದನ್ನ ಬ್ಯಾನ್ ಮಾಡ್ತಾರೆ. ಕೆಲವು ಜನ ಬೋಗಸ್ ಮಾಡ್ತಾರೆ. ಇವನ್ ಬೆಳಗಿನ 6 ಗಂಟೆ ತನಕ ದೇವ್ರನ್ನ ಶಿವನ ಪಾರ್ವತಿನ ತೊಡೆಮೆ ಕುಡಿಸ್ಕೊತಾನ ಅಂತ ಹೇಳ್ತಾರೆ. ಅಲ್ಲ ಮೇಡಮ್, ಆ ತರದಲ್ಲಿ ನಾವು ಹೇಳಕ್ ಇಷ್ಟಪಡಲ್ಲ. ಇದಕ್ಕೆಲ್ಲ ಅಲ್ವ ಐತೆ. ನಾವು ಸ್ವಲ್ಪ ಎಲ್ಲದಕ್ಕೂ ಅಲ್ವ ಐತೆ. ನಮ್ಮನೆ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಅವೆಲ್ಲ ಮೇಡಮ್ ಅದು ಭಗವಂತನಿಗೆ ಗೊತ್ತು. ಹೆಣ್ಮಕ್ಳು ನಾವಿಲ್ಲ ಅಂತ ಹೇಳ್ತಾರೆ. ಹೌದು ಮೇಡಮ್. ಇವ್ರೇನ್ ಹೇಳಿಲ್ಲ. ನಮ್ಮ 2 ಹೆಣ್ಮಕ್ಳು ನನ್ನ ನಾದಿನಿ ನಮ್ಮ ಹೆಂಗಸರು ಹೇಳಿದಾರ, ಅವರು ನಮ್ಗಿಲ್ಲ. ಎಲ್ಲ ಪೂಜೆಗೆಲ್ಲ ನೇರವಾಗಿ ಬರ್ತಾರೆ ಮೇಡಮ್. ಗರ್ಭದಂಕಳುಗಳಿಗೆ ಬರಲ್ಲ. ಎಡೆ ಪೂಜೆ, ದೇವಸ್ಥಾನ ತೊಳೆಯೋದು ಎಲ್ಲ ಸಪಾಟಿಗೆ ಅವ್ರು ಇರ್ತಾರೆ. ಈಗ ನಾವು ಅದೇನು ಮಾಡಿಲ್ಲ ಮೇಡಮ್, ಎಲ್ಲ ಅದೇ. ಹೌದಾ? ಈಗ ಅವ್ರು ತೆಗಿಯೋದೇ ಇಲ್ಲ, ಅವ್ರು ಮುಸ್ಕೆ ತೆಗಿಯಲ್ಲ. ಯಾವಾಗ್ಲೂ ಹಂಗೆ ಯಾವಾಗ್ಲೂ ಅದೇ ಮ್ಯಾಪ್. ಒಂದು ಸ್ನಾನ ಮಾಡ್ಬೇಕಾದ್ರೆ ಅವ್ರು ಯಾವ ತರ ಮಾಡ್ತಾರೆ ಅದು ಮೇಡಮ್, ವರ್ಷದಲ್ಲಿ ಅವ್ರ ದೇವ್ರು ಅಂತ ನಾವ್ ಹೇಳಲ್ಲ. ನಾವು ಪೂಜತಕ್ಕಂತ ದೇವಿ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಬಂದಾದ್ಮೇಲೆ ಅವರು ಅಲ್ಲಿಂದ ಉಳ್ಳಿ ಬರ್ತಾರೆ. ಪ್ರಕಾರ ಒಳಗಡೆ ಅಲ್ಲಿ ಇನ್ನೊಂದು ಸ್ವಲ್ಪ ರಂಗನಾಥಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಅದೇ ತರ ಉಳ್ಕೊಂಡು ಹೋಗ್ಬಿಟ್ಟು ವಾದ್ಯ ಉಚ್ಚಾಯಿತ ರೀತಿ ಬಂದು ಮತ್ತೆ ಒಳಗಡೆ ಹೋಗಿ ಅವರೇ ಎದ್ದು ಇಲ್ಲಿಂದ ಎದ್ದು ಬಂದ್ಬಿಟ್ಟು ಕೊಡಪನ ತಗೋತಾರೆ. ಒಳಗಡೆ ನಾವು ತೋರಿಸ್ತೀವಿ ಅದನ್ನ. ಆ ಕೊಡಪ ಇನ್ನು ಸ್ವಲ್ಪ ದಪ್ಪ ಇತ್ತು, ಅದನ್ನ ಮೇಲೆ ಸುರ್ಕತ್ತಾರೆ. ಅವ್ರು ಸುರ್ಕೊಂಬಿಟ್ಟು ಅವರೇ
ಅವ್ರೇನೆ ಎಲ್ಲ ನಾವು ಅದ್ರೊಳಗೆ 100 ಸೀರೆ ಹಾಕಿರ್ಲಿ ಅದ್ ಯಾವ್ದು ಅಂತ ಗೊತ್ತಿಲ್ಲ. ಈ ಸೀರೆ ನಮ್ಮ ಮನೆಯವ್ರು ಮೈಸೂರು ಅಂತೆಲ್ಲ ಗೊತ್ತಲ್ಲ, ಈ ಜನ ಎಷ್ಟಾರ ಇರ್ಬೋದು, ನೀವೇ ಅಂತ ಗೊತ್ತಲ್ಲ. ಹಂಗ ನಾವು ಒಂದು ಸಮಾಜದ ನಿಮ್ಮ ಹತ್ರ ಬಂದು ಮಾತನಾಡಿದಂಗೆ ಆ ಸೀರೆ ತಗೋತಾರೆ, ಅವ್ರೆ ಉಡುಪು ತೊಡುಪು ಮಾಡ್ಕೊತಾರೆ, ಒಡವೆಲ್ಲ ಧರಿಸ್ಕೊತಾರೆ, ಎಲ್ಲ ಮಾಡ್ಕೊತಾರೆ. ಈ ಹೆಣ್ಮಗು ನನ್ನ ತಂಗಿ ಮಗನು ಒಡವೆ ಮಾಡ್ಸಿರು ಮೇಡಮ್. ಅವ್ರಿಗೆ ಒಂದ್ ಚೈನ್ ಮಾಡ್ಸ್ಕೊಂಡದ್ನಂತೆ ನನ್ನ ಬಾಮೈದ. ಚೈನ್ ಮಾಡ್ಸ್ಕೊಂಡು ತ್ವಾಟ ಮಗದಲ್ಲಿ ಮನೆಗಿದ್ನಂತೆ. ಓಡಾಗಿ ಅಲ್ಲಿ ಓಡಿಸ್ಕೊಂಡಾಗಿದ್ದು ಅಲ್ಲಿ ಹೋಗಿದ್ದು ಕೆಲಸ ಅಲ್ಲೆಲ್ಲ ಸಾರ್ಪುರಪ್ಪಲ್ಲೇ ಅಡ್ಡಾಡಿಸ್ಬಿಟ್ಟಿದ್ವಿ. ಸಾರ್ಪುರಪ್ಪಲ್ಲೇ ಅಡ್ಡಾಡಿಸಿದಾಗ ಅವನೇನ್ ಮಾಡಿದಾನೆ, ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಆ ಕೈ ಮುಕ್ಕೊಂಡು ನಮ್ಮ ಪಾಪ ಚಿನ್ನು ಅವ್ರಿಗೂ ಮಾತಾಡ್ಕೊಂಡ್ಬಿಟ್ಟು ಆಗ ಬಂದು ಮಾಡಕ್ಕಾಗಿ ಈಗ ಪದಕ ಐತೆ. ಅಲ್ಲೇನ್ ಮಾಡಕ್ ಹಾಕಿದ್ದು ಆ ಪದಕನ ಧರಿಸ್ಕೊತಾರೆ. ಅವ್ರು ಏನಿದಾವೆ ಒಡವೆ ಎಲ್ಲ ಅವ್ರದೇ ಐತೆ, ಅವ್ರೇ ಹಾಕೊಂಡು ತತ್ತಾನೆ ಒಳ್ಳೆ ಸಮಯದಲ್ಲಿ ನಮ್ಮ ಹುಡುಗ ತತ್ತಾನೆ ತಂದ್ಬಿಟ್ಟು ಅದ್ ಹೆಂಗ್ ತಗೊಂಡೋಗ್ಬೇಕು ತಗೊಂಡು ಅವ್ನ ಸೇಫ್ಟಿ ಯಾರು ಮುಟ್ಟಂಗಿಲ್ಲ. ಇಲ್ಲ ನಮ್ಮ ಹುಡುಗ ನನ್ನ ತಂಗಿ ಮಗ ಇಟ್ಕೊಂಡಿದ್ದಾನೆ. ಅದೊಂದು ಮಾತ್ರದ ಮನೇಲಿ ಒಡವೆ ಅಂತ ಐತೆ. ಇನ್ 3-4 ಜನ ನಾವು ಎಲ್ಲ ಈಸ್ಕೊಂಡು ನಮ್ಮ ಜೀವನ ಸಾಕಕ್ಕೆ ಬದುಕು ದಾರಿ ಮಾಡಿ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 10 ಕುಟುಂಬಗಳು ಒಂದೇ ಸೂರ್ ನಡಿ ಇರೋದು. ಎಷ್ಟು ಚಿಕ್ಕದು ಮನೆ ಅಂತ ಹೇಳಿದ್ರೆ ಅಷ್ಟೇ, ಎಷ್ಟೇ ಕಷ್ಟ ಆದ್ರೂ ಒಗ್ಗಟ್ಟನ್ನ ಬಿಟ್ಕೊಟ್ಟಿಲ್ಲ ಪಾಪ ಅವ್ರು. ಅದು ಗ್ರೇಟ್ ಅಂತ. ತಾಯಿ ನಿಮ್ಗೆ ನಾನು ಹೋಗ್ತಾ ಇದ್ದೀನಿ, ನನ್ನ ನಿಮ್ಗೆ ನನ್ನ ಇನ್ನ ಪೀಳಿಗೆಗಳು ಬರ್ತಾ ಇದಾವೆ ಮೇಡಮ್. 8 ಪೀಳಿಗೆ ನಮ್ಮ ತಾಯಿ ಪೀಳಿಗೆ ಅನ್ನಕ್ಕಾಗಲ್ಲ, 8 ಪೀಳಿಗೆನು ನನ್ನ ಅಂತ ಹೇಳಲ್ಲ. ತಾಯಿ ನಾನು ಹೆಂಗ್ ಮೆಚ್ಚೋಗ್ತೇನೆ ಭಗವಂತ ನಂಗೆ ಬರ್ತಾ ಇದ್ದ ಮೇಡಮ್. ನಾನು ಅವ್ರಿಗೆ ರೂಪಾಯಿನಾಗ್ಲಿ ಒಂದು ಏನಾರು ಮೋಸ ತಗೊಂಡಿದ್ದು ನನ್ಗೆ ಒಳ್ಳೇದಾಗಲ್ಲ ಮೇಡಮ್. ಜನಕ್ಕೆ ಮೋಸ ಮಾಡಿದ್ರೆ ಎಷ್ಟು, ನನ್ನ ತಾಯಿ ಮೋಸ ಮಾಡಿದ್ರೆ ಎಷ್ಟು, ನಮ್ಮ ಪೂಜೆ ತಾಯಿ ಮೋಸ ಮಾಡಿದ್ರೆ ಎಷ್ಟು, ಎಲ್ಲ ಸಮರ್ಥದಲ್ಲಿ ಹೋಗ್ತಾ ಇದೀನಿ ಮೇಡಮ್ ನಾನು. ಈಗ ಅವ್ರು ಯಾವಾಗ್ಲೂ 24 hours ಹಂಗೆ ಅಂತ ಇರ್ತಾರ, ಸೌಂಡ್ ಬರ್ತಾನೆ ಇರುತ್ತೆ. ಗಂಟ್ಲು ಒಣಗಲ್ವಾ ಅವ್ರಿಗೆ? ಹೌದಾ? ನಿಮ್ಗೆ ಅಂದ್ರೆ ಹೆಸರಿಡ್ದು ಒಬ್ರು ಕರಿಯಲ್ಲ, ನಾವು ಮಾತನಾಡಲ್ಲ ಮೇಡಮ್. ಅಂದ್ರೆ ಅವ್ರಿಗೆ ಎಚ್ಚರ ಆಗಿ ಎದ್ದೇಳ್ತಾರಲ್ಲ, ಅವಾಗ್ಲೂ ಮಾತಾಡಲ್ಲ? ಇಲ್ಲ ಮೇಡಮ್, ರಂಗಪುರ ಬುದ್ಧಿಯರ್ಕೆಲ್ಲೂ ಮಾತನಾಡಲ್ಲ ಮೇಡಮ್. ಹೋಗಿ ಅಲ್ಲಿ ಏನಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಯಥಾಸ್ಥಿತಿ ಹಂಗೆ ಬಂದು ಮಲಗ್ಬಿಡ್ತಾರೆ, ಅದೇ ಬಟ್ಟೆನಲ್ಲೇ ಮಲಗ್ಬಿಡ್ತಾರೆ. ಇಲ್ಲಿಂದ ಉಡುಪಾಗಿ ಹೋಗಿರ್ತಾರೆ, ಅದೇ ಉಡುಪಲ್ಲಿ ಬರ್ತಾರೆ. ಮತ್ತೆ ನೆಕ್ಸ್ಟ್ ಹೇಳ್ತಾಗ ಮತ್ತೆ ಉಡುಪು ಯಾವ ಹೊಲ್ಟ್ರುವೆ ಮಡಿ ವಸ್ತ್ರಾಭರಣ ನಾವು ಸಪ್ರೇಟ್ ತಂದು ಇಡ್ಬೇಕು. ಅಂದ್ರೆ ಅವ್ರು ಹೇಳೋ ಸಮಯ ನಿಮ್ಗೆ ಗೊತ್ತಾಗುತ್ತಾ? ಜಾತ್ರೆ ಹೆಂಗಾಗಿ ಒಂದು ಸಟ್ ನಾವು ತಂದು ಇಟ್ಕೊಂಡಿದ್ವಿ, ಆ ಸಮಯ ಗೊತ್ತಿರ. ಇವತ್ತು ಬಂದಿದ್ರೆ ನೀವು ಒಳ್ತಾರ ಒಳ್ಳೋದು ನಮ್ಗೆ ಗೊತ್ತಿರ್ತ, ಯಾವ್ದೋ ಒಂದು ದೇವಿ ಬಂದ್ಬಿಟ್ಟು ಆ ಒಳ್ಟ್ರು ಒಳ್ಳಿಲ್ಲ, ನಾವು ಹೇಳಕ್ ಬರಲ್ಲ. ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಅವರಿಗೆ ಕೊಡ್ಬೇಕಾಗತ್ತೆ. ನೀವೇನ? ಇಲ್ಲ, ನಾವು ಕೊಡಲ್ಲ, ಇಟ್ಬಿಡ್ತೀವಿ, ಗದ್ದೆ ಹತ್ರನೇ ಇರ್ತೀವಿ. ಅದನ್ನ ಈಗ ನಿಮ್ ನಂಬರ್ ಕೊಟ್ರೆ ವಿಡಿಯೋ ಕ್ಯಾಮ್ರಾ ನಾವು ಕಳಿಸ್ತೀವಿ. ಆಯ್ತಾಯ್ತು, ಕಳಿಸ್ಕೊಡಿ. ಈ ರೀತಿ ಅವರು ಅವರೇ ರೆಡಿ ಆಗ್ತಾರಂತೆ. ಅಂದ್ರೆ ಯಾರ ಹೆಸರು ಹಿಡಿದು ಇದುವರೆಗೂ ಕರ್ದಿಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ. ನಿಮ್ ಮನೇಲಿ ಯಾವ್ದೇ ಸಾವು ನೋವುಗಳಾದ್ರೂ ಏನೇನು ಗೊತ್ತಿಲ್ಲ, ಇಲ್ಲ ಕೈಲ್ಲ ಮೇಡಮ್. ಆದ್ಮೇಲೆ ನಮ್ಗೆ ಕಷ್ಟ ಅನ್ನೋದು ಇವ್ಯಾವ ಗೊತ್ತಿಲ್ಲ ಮೇಡಮ್. ಈ ತರ ಯಾವ್ದು ಆಗಿಲ್ಲ, ಯಾವ್ದು ಆಗಿಲ್ಲ. ಪಾಪ ತಾಯಿ ಒಂದು ನಾವು ನಮ್ ಕಷ್ಟ ತೋಡ್ಕೊತಾ ಇದೀವಿ ಹೊತ್ತು ನಮಗೆ ಬೇರೆ ಕಿರ್ಕಲ್ ತೊಂದ್ರೆ ಕೊಟ್ಟಿಲ್ಲ. ಇವೆಲ್ಲನೂ ನಾವು ಮನ್ಸಿ ತುಂಬ್ಕೊಂಡು ಸ್ವಲ್ಪ ಅಸ್ವಸ್ಥರಾಗಿರ್ಬೋದು. ನಾವು ಆಸ್ಪತ್ರೆಯಿಂದ ಕಾಯಿಲೆನೇ ಕಂಡಿರಲ್ಲ ಮೇಡಮ್. ಅವರೇ ಕಾಪಾಡ್ತಾ ಇದಾರೆ ಒಂದ್ ಲೆಕ್ಕದಲ್ಲಿ. ಆದ್ರೆ ಸ್ವಲ್ಪ ಕಷ್ಟಗಳು ಮನುಷ್ಯ ಸಹಜ. ಅಮ್ಮ 3 ಸರಿ ಹೇಳಿದ್ರು, ನೀನ್ ಹುಷಾರು, ಸ್ವಲ್ಪ ಯಾಕೋ ಇಂತ ಡಾಕ್ಟರ್ ತಕ ಹೋಗುವಂತ ಒಂದು ಇಂಜೆಕ್ಷನ್ ತಗೊಂಬ, ಸಾಕು ಅಂತಂದ್ರೆ ಟ್ಯಾಬ್ಲೆಟ್ ತಗೊಂಬ ಅಂದ್ರು. ಅವ್ರ ಹೆಸರು ಹೇಳಿ ಆಷಾಢ, ಶ್ರಾವಣ, ಗೌರಿ, ಮಾರಾಮಿ, ದೀಪಾವಳಿ ತಕಲು ಹೇಳಿದ್ರು. ನಾನು ಅವ್ರ ಮಾತು ಕೇಳ್ದ ಹೋಗ್ಬಿಟ್ಟೆ. ಆಯ್ತು ಪೂಜೆ ಮಧ್ಯಾಹ್ನದಲ್ಲಿ ಹೇಳಿರು, ಕೇಳ್ದ ಹೋಗ್ಬಿಟ್ಟೆ. ಬಂದು ಹೊಡೆದ್ರು ಮೇಡಮ್. ಇಲ್ಲಿ ಮಲಗಿದ್ದಾಗ ಹೊಡೆದ್ರು, ನೆಂಟ್ರಲ್ಲೇ ಇದ್ರು. ಲೈಟ್ ಹಾಕಿ ನೋಡ್ತೀನಿ, ಯಾರು ಇಲ್ಲ. ಅಲ್ಲ, ಈಗ ಒಂದು ಮಗು ಹೊಡೆದಾಗ ಹೇಳುತ್ತಲ್ಲ, ತಾಯಿ ಮಗುಗೆ ಹೊಡೆದಾಗ ಹೇಳುತ್ತಲ್ಲ, ಹಂಗೆ ಎದ್ಬಿಡ್ತು. ಎದ್ದಾಗ ನಾನು ಯಾರು ಜನ ಇಲ್ಲ, ನಮ್ಮನೆಗೆ ಸಂಬಂಧಿಕರು ಬಂದ್ರು ಅವತ್ತ. ಆಮೇಲೆ ಅವತ್ತು ಬೆಳಗ್ಗೆ ಹಿಂಗಾಯ್ತು, ನಾನು ಯಾರೋ ಸ್ನೇಹಿತರು ಕರೆದ್ಬಿಟ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೆ. ಯಾಕವ ಹೋದಾದ್ಮೇಲೆ ಅಲ್ಲಿಂದ ಬಂದೆ. ಮಗ ಸ್ವಲ್ಪ ಹುಷಾರಿಲ್ಲ, ಕ್ಲಾಸ್ ಬಗ್ಗೆ ಮಗನ ಎಲ್ಲಿ ಕರ್ಕೊಂಡು ಇಂಥ ಜಾಗ ಕರ್ಕೊಂಡು ಹೋದೆ. ಅವರು ಡಾಕ್ಟರ್ ನಮ್ಮ ಮನೆಗೆ ಬಂದು ಹೋಗಿ, ಯಾಕೆ ಏನಾದ್ರು ಸ್ವಲ್ಪ ಹಿಂಗಾಗಿರಲ್ಲ, ಮೌಕಾಗಿರಲ್ಲ ಅಂತ ಉದಯಪುರದಲ್ಲಿ ಹಂಗಂದವ್ರೆ. ಅಂದಾಗ ಅವ್ರಿಗೊಂದು ಗಮನಿಸಿಲ್ಲ, ಅವ್ರು ಮೀಟಿಂಗ್ ಅಲ್ಲಿ ಇದ್ರು, ಅವ್ರು ಗಮನಿಸಿಲ್ಲ, ನಂಗೆ ಗಮನಿಸಿಲ್ಲ. ಬೆಳಗ್ಗೆ ಬಂದೆ, ಸ್ವಲ್ಪ ಯಾಕೋ ಕೆಮ್ಮಲಾತದ್ದು ದೇವಸ್ಥಾನವ ನಮ್ಮ ಲಾಯರ್ಗಳೆಲ್ಲ ಚನ್ನಪಟ್ಟಣದಿಂದ ಬಂದರು. ಅವರು ಆಚೆ ಕಡೆ ಯಾಕೋ ಸ್ವಲ್ಪ ಇದಾಗಿದ್ರೆ ನಮ್ಮನೆಯವರು ಒಬ್ಬಟ್ಟು ಮಾಡೋ ಹೊತ್ತಿಗೆ ಎಡೆ ತುಂಬ ಹೊತ್ತಿಗೆ ಬಾ ಅಂತ ತವಲ್ನು ಹಾಕಿ ಹೇಳಲ್ಲ, ಆಮೇಲೆ ಕೈನು ಮುಗಿಲ್ಲ. ಕರ್ಕೊಂಡು ಯಾವಳೊಬ್ಳು ಲೇಡಿ ನರ್ಸು, ಅವಳು ಚುಂಚಗಿರಿ ಅಮ್ಮ ನಾಳೆ ಆಗುತ್ತವೆ ಕರ್ಕೊಂಡು ಹೋದ್ರು. ಅವಳು ಏನ್ ಮಾಡ್ಬಿಟ್ಲು, ಅವರ ಇದಕ್ಕೆ ಏನೋ ಆಸೆ ಪಟ್ಬಿಟ್ಟು ಹಾಸನದ ಆಂಬುಲೆನ್ಸ್ ಬೇಡ, ಚನ್ನಪಟ್ಟಣದ ಆಂಬುಲೆನ್ಸ್ ಬೇಡ, ಹುಷಾರಿಲ್ಲ ಅಂತ. ನಾನು ಚೆನ್ನಾಗಿ ನನಗೆ ಗೊತ್ತು, ಎತ್ತಾಕ್ಬಿಟ್ಲು ಮೇಡಮ್.
ಅಲ್ಲಿ ಹೋಗಿ ಯಾವ್ದೋ ಬೂಟಿ ಕೂಡಿ ಹಾಕಿಬಿಟ್ರು. ಕೂಡಿ ಹಾಕಿಬಿಟ್ಟು ಅರೊಳಕ್ಕೆ ಅಮ್ಮರು ಕೇಳ್ಕಿಲ್ಲ ಏನ್ ಹಾಕ್ಬಿಟ್ರು. ಇಷ್ಟು ದೂರ ತಂದು ಇಲ್ಲಿಗೆ ಅಷ್ಟು ಬರೋದು ಮೇಡಮ್. ನಾನು ಎದುರಿಗೆ ಬಂದವೆಲ್ಲ ವಾಪಸ್ಸು ಎಲ್ಲ ಮೇಲ್ದೋಗಿ ಹೋಗ್ಬಿಟ್ಟು ನನ್ನ ಒಬ್ಬನಿಗೆ ಹಿಂಗ್ ತಂದು ಹೂವು ಎಶರಿಂಗೆ ಶಾವಂತಿಗೆ ಹೂವ ಫೋಟೋ ಕೈ ತೋರಿ ಹೇಳ್ತಾ ಇದ್ವಿ ಮೇಡಮ್. ಮೊನ್ನೆ ಸ್ವಲ್ಪ ಫೋಟೋಕ್ಕೆ ತಾಯಿ ಫೋಟೋಕ್ಕೆ ವಿಘ್ನೇಶ್ವರ ಫೋಟೋಕ್ಕೆ ಅದ್ರಲ್ಲಿ ಬಚಾಯಿಸ್ಕೊಂಡ್ ಬಂದೋ ಮೇಡಮ್. ಬಂದಾದ್ಮೇಲೆ ಇಲ್ಲಿ ಬಂದ ಜನ ಅರ್ಚಕರಿಲ್ಲ, ಅವ್ರು ಹೋದ್ಮೇಲೆ ನಮ್ಮ ಪೂಜೆ ಹೊಂಟೋಯ್ತು, ದೇವ್ರ ಹೊಂಟೋಯ್ತು, ಹಂಗೆ ಹಿಂಗೆ ಅಂತ ಎಲ್ಲ ಗ್ರಾಮಸ್ಥರು ಅಭಾಗ ಇದ್ದಾರೆ. ಇಲ್ಲಿ ಬಂದೆ ನನ್ಗೆ ಊಟ ಕೊಟ್ಟು ಸಾಕು. ಆಮೇಲೆ ನನ್ನ ಮಕ ನಾನು ತೋರ್ಕೊಳಕತ್ತಲ್ಲ, ಹೆಂಗ ಬಬ್ಬೆ ಬಂದಂಗ ಆಗ್ಬಿಟ್ಟೈತೆ ಮುಖ ಎಲ್ಲ. ನನ್ನ ಮಕ ನಾನ್ ತೋರ್ಕೊಳಕ್ಕೆ ನಾಚಿಕೆ ಆಗೈತೆ. ಕರ್ಕೊಂಡು ಆಸ್ನ ಕರ್ಕೊಂಡೋದ್ರು. ಒಬ್ಬ ನರ್ಸನ್ನ ಕೆಂಪಮ್ಮ ಅಂತ ಕಟ್ಕೊಂಡೆ, ಒಬ್ಬ ನರ್ಸನ್ನ ಚೌಡಮ್ಮ ಅಂತ ಕಟ್ಕೊಂಡೆ, 3 ಜನ ಡಾಕ್ಟರ್ನು ಬ್ರಹ್ಮ ವಿಷ್ಣು ಅಂತ ಕಟ್ಕೊಂಡೆ ಮೇಡಮ್. ಇಟ್ಕೊಂಡ್ಬಿಟ್ಟೆ ಅವ್ರನ್ನ. ಇಟ್ಕೊಂಡಾಗ ಇವ್ರು ಎಣ್ಣೆ ಕೊಡ್ತಾರೆ ಅದು ಇದು ಅಂತ ಅವರು ಇದ್ ಮಾಡ್ಬಿಟ್ಟೆ. ನನ್ನ ತಂಗಿ ಮಗ ಇಲ್ಲ ಸ್ವಾಮಿ ನೋಡಿ ಮೊಬೈಲ್ ಅಲ್ಲಿ ಅವ್ರು ಅರ್ಚಕರು ಆ ತರ ಅಂತ ಹೇಳಿದಾಗ ನಾನು ಇವತ್ತು ದೇವ್ರ ಕಣ್ಣ ಕಾಣ್ತಾರೆ ಮೇಡಮ್. ಎಲ್ಲಾ ಜನನು ಒಂಥರ ಕಂಡ್ರೆ ಒಬ್ಬ ವ್ಯಕ್ತಿ ರಾಜಕಾರಣಿ ವ್ಯಕ್ತಿ ಇರುತ್ತಲ್ಲ ಅವ್ರಿಗೆ ನಾವು ಸ್ವಲ್ಪ ಸೆಕೆಂಡ್ ಅನ್ಕ ನನ್ನೇ ಒಮ್ಮೆ ಕಾಣ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ. ಜನ ಬೇಕು ನಮ್ಗೆ, ನಾವು ಬೇಕು. ಹೌದು ಲೈಟ್ ಇಲ್ವಾ? ಇದೆ. ಓ ಹಿಂಗೇನೆ. ಇಲ್ಲ ಅದಕ್ಕೆ ಗಿಲಾವ್ ಮಾಡಿಲ್ವಾ? ಮನೇನೆ ಆಪರೇಷನ್ ಆಗಿರಲ್ಲ ಮೇಡಮ್. ಮನೇನೆ ಅಲ್ಟ್ರೇಷನ್ ಆಗಿಲ್ಲ. 2 ವರ್ಷದಲ್ಲಿ ಅಪ್ಲೈ ಕೊಟ್ಟ ಅವ್ರನ್ನ ಮಲಗಿಸಿದ್ಮೇಲೆ ಮತ್ತೆ ಒಂದ್ ಲೈಟ್ ಬಿಟ್ರೆ ಇದ್ರೊಳಗೆ ಏನು ಒತ್ತರಲ್ಲ. ಕತ್ಲೆಗೆ ಇದು ಲೈಟ್ ನೋಡಿ, ಲೈಟ್ ಆಯ್ತಲ್ಲ ನೋಡಿ, ಅದೇನಾರ ಮಾಡಕ್ ಬಂದ್ರೆ ನೋಡಿ ವೈಬ್ರೇಷನ್ ಜಾಸ್ತಿ ಆಯ್ತೈತಿ. ಇದು ವೈಬ್ರೇಷನ್ ಒಳಕ್ ಬಂದಿರೋದಷ್ಟೇ. ನೀವು ಏನು ಮಾಡ್ಕೊಳ್ಳಿ ನೋಡಿ ಹೆಂಗ ಇನ್ನ ಸುಮಾರು 26 ಹೆಂಗ ಇರುತ್ತೆ. ಹಣ್ಣು ಕಾಯಿಲೆ ಇಟ್ಟು ಕರ್ಪೂರ ಹಚ್ಚವ ಕೊಡ ಅವ್ರು ಹಚ್ತಾರೆ. ಕರ್ಪೂರ ಕೊಡ್ತಾನೆ ಕರ ಜಲ್ ಕೊಡ ಕರ್ಪೂರ ಆಮೇಲೆ ಅಲ್ಲಿ ಹೋಗೋಣ. ಅವ್ರ ಗಂಟ್ಲು ಒಣಗಲ್ಲ. ಆಹಾರ ಅನ್ನ ನೀರು ಬಿಟ್ಟೆಲ್ಲ 27 ವರ್ಷ ಆಯ್ತಲ್ಲ ಸರ್. ಈಗ ನಾನು ವರ್ಷ 1999 ಬಿಟ್ಟಿರೋದು ಅಂತ ಹೇಳ್ತೀರಾ? ಈಗ ನೀವು ಇಲ್ಲಿಟ್ಟಿರೋ ಬಟ್ಟೆಗಳನ್ನೇ ಹಾಕೊಂಡ್ ಬರ್ತಾರೆ. ಇಲ್ಲಿ ಇಡ್ತೀರಾ ಬಟ್ಟೆನ? ಬಟ್ಟೆಯಲ್ಲಿ ಇಡ್ತೀರಾ. ಅವ್ರು ಯಾವಾಗ ಎದ್ದೇಳ್ತಾರ ಅವಾಗ ಅವರೇನೆ ಎಲ್ಲ ವಸ್ತ್ರಗಳನ್ನ ಕಳಿಸ್ತೀರಾ? ಕಳಿಸ್ತೀನಿ. ಸರಿ ಸರಿ ಸರಿ. ಬೆಳಕೆ ಬೀಳಲ್ಲ ಅವ್ರಿಗೆ, ಬೆಳಕೆ ಹಾಕೋಂಗಿಲ್ಲ. ಹಾಗೆ ತೊಡಕಿ ಕಡಿಗೆ ಬೇಯಿಸ್ಕೊಂತೀನಿ ಮೇಡಮ್. ಇದು 29-17 27-19 ಇವರೇ ಆಯ ಕೊಟ್ಟಿರೋದು ಮೇಡಮ್. ಇದ್ರಾಗ ನಾವು ಅಡಿಗೆನೇ ಮಾಡಿಲ್ಲ ಮೇಡಮ್. ಈ ಮನೆಯೊಳಗೆ ಬೆಂಕಿನೇ ಹಚ್ಚಿಲ್ಲ ಮೇಡಮ್. ಹೊರಗಡೆ ಬೇಯಿಸ್ಕೊಂತೀನಿ. ಹೊರಗಡೆ ಬೇಯಿಸ್ಕೊಂಡು ಇಲ್ಲಿ ತಂದು ಆ ಕಡೆ. ಹೌದು ಮೇಡಮ್. ಮನೆ ಒಳಗಡೆ ಅಡಿಗೆ ಮಾಡಲ್ಲ? ಇಲ್ಲ ಮೇಡಮ್. ಇದು ಕಾಫಿ ಮತ್ತೊಂದು ಹಿಂಗೆ ಇದು ಮಾಡ್ಕೊಂಡಿದ್ವಿ. ಸಣ್ಣ ಪುಟ್ಟ ಕಾಫಿ ಟೀ ಅಷ್ಟೇ. ಅದು ಮಾಡ್ಬೋದು. ಈಗ ಇಡ್ಲಿ ಮಾಡ್ಬೋದಲ್ಲ ಗ್ಯಾಸ್ ಇಟ್ಕೊಂಡು. ಬೆಂಕಿ ಒಲೆ ಇವಾಗ ಕಂಡೇ ಇಲ್ಲ. ಸೌದೆ ಒಲೆ ಹಚ್ಚಂಗಿಲ್ಲ, ಹಚ್ಚಿಲ್ಲ. ಸೌದೆ ಒಲೆನೇ ಗೊತ್ತಿಲ್ಲ. ದೇವ್ರ ಮನೆ ಈಗ 2 ವರ್ಷದಲ್ಲಿ ಮಾಡ್ಸಿರೋದು ಮೇಡಮ್. ಇದು ದೇವ್ರ ಮನೆ. ಇಲ್ಲಿ ಸರಿ ಸರಿ. ಇದು ದೇವ್ರ ಮನೆ. ಇದು ಮೇಡಮ್ ಅವರು ಬಿಂದಿಗೆ ಇಟ್ಟಿದ್ದೀರಾ 3. ಆ ಕೊಡ್ಪನ ಅವ್ರು ಎದ್ದಾಗ ಆ ಕೊಡ್ಪ ಎತ್ಬಿಟ್ಟು ಅವರೇ ಮೇಲೆ ಸುಟ್ಕೊತಾರೆ ಮೇಡಮ್. ಇಲ್ಲಿ ಬಂದು ಯಾವ್ದು ಹಿತ್ತಾಳೆದ ಸ್ಟೀಲ್ದ್ರಲ್ಲಿ? ಸರಿ ಸರಿ. ತಣ್ಣೀರ್ನೇ ಹಾಕೊಂತಾರೆ. ಚೊಂಬು ಸೋಪು ಮತ್ತೊಂದು ಇನ್ನೊಂದು ಏನಿಲ್ಲ. ಏನು ಉಪಯೋಗಿಸಲ್ಲ. ಸೋಪು ಶಾಂಪು ಏನು ಉಪಯೋಗಿಸಲ್ಲ. ಬರೀ ಹಂಗೆ ಅದೊಂದು ಬಿಂದಿಗೆ ಹಾಕೊಂಡು ಪಬ್ಲಿಕ್ ಜನ ನೋಡ್ತಾ ಇರುತ್ತೆ ಮೇಡಮ್. ಹೌದಾ? ಅಲ್ಲೇ ಬಟ್ಟೆ ಎಲ್ಲ ಅಲ್ಲೇ ಚೇಂಜ್ ಮಾಡೋದಾ? ಇಲ್ಲಿ ಒಳಗಡೆ ಬರ್ತಾರೆ. ಅಲ್ಲೇ ಸ್ನಾನ, ಅಲ್ಲೇ ಬಟ್ಟೆ ಚೇಂಜ್ ಮಾಡೋದು. ಅಲ್ಲೇ ನೀರೆಲ್ಲ ಹಂಗಂಗೆ ಇರುತ್ತೆ. ಅದ್ರ ಮೇಲೆನೆ ಸೀರೆ ಧರಿಸ್ಕೊಂಡ್ ಬರ್ತಾರೆ. ರುದ್ರಾಕ್ಷಿಗಳು ರಮೇಶ್ವರ ನಾವು ಅರ್ಚಕರು. ಗದ್ದೆ ರಮೇಶ್ವರ ಅಂತ ಚಂದ್ರಪ್ಪನದ ಮನೆದೇವರು. ಅವರು ಸ್ವಾಮೀಜಿಯವರು ಏನಾಗಲ್ಲ ಹಣ್ಣಾಗಿ ಇಟ್ಕೊಳ್ಳಿ ಅಂತ ಅವ್ರು ಕೊಡ್ತಿದ್ರು. ಬೆಡ್ಶೀಟ್ ಕಟ್ಕೊಂಡಿದ್ದು ಮೊದ್ಲು ಡಬಲ್ ಪೇಟರು. ಹಿಂಸೆ ಮಾಡಿ 10 ಸಲ ಅಪ್ಪನೆ ಕೇಳಿದ್ರು. 3 ಸ್ಥಳದಲ್ಲಿ ಊರೊಳಗಡೆ ಎಲ್ಲ ಗದ್ದೆಲೆಲ್ಲ ಅಪ್ಪನೆ ಕೇಳಿದ್ರು. ಆಗ್ದಲೇ ಒಂದು 9 ಸಲ 10ನೇ ಸಲ ಅಪ್ಪನೆ ಕೊಟ್ಟರು. ಇದನ್ನ ಅಲ್ಲೇ ಫ್ಯಾಕ್ಟ್ರಿಯಿಂದಲೇ ತರಿಸಿ ಅವರೇ ಡೈರೆಕ್ಟ್ ತಗೊಂಬಂದು ಈ ಕೆಲಸ ಶಿವರಾತ್ರಿ ಹಬ್ಬದಲ್ಲಿ ಮಾಡಿದ್ದಾರೆ ಮೇಡಮ್. ಈ ಸ್ಕ್ರೀನ್ ನಾವು ಒಂದು ಯಾಕೆ ಇಷ್ಟಪಟ್ಟಿಲ್ಲ ಮೇಡಮ್. ಮಾತಾಡ್ತಾ ಇದ್ರೆ ಏನೇಂದ್ರೂ ಆಗ ಹಿಂಗಾಗಿ
ನಮ್ಮ ಮನೆಯವರಿಗೂ ಸಹ ಮದುವೆ ಆಗಿ ಬಂದು ವಸ್ತ್ರದಲ್ಲಿ ಅವ್ರಿಗೂ ಸಹ ಆ ಥರ ಇದು ಮಾಡಿದ್ದಾರೆ. ಆಮೇಲೆ ಅವರು ಅಲ್ಲಿದ್ದಾಗ 4ನೇ ವರ್ಷಕ್ಕೆ ಕೊಡಪನ ಮೇಲೆ ಹಾಕ್ಕೊಂಡಿದ್ದು ದೇವ್ರ ಮನೆ ತಕ್ಕ ಬಂದು ದೇವರೇ ಹಾಕ್ಸಿದ್ದು. ಅವರು ಕೊಡಪನ ಮೇಲೆ ಹಾಕ್ಸಿಸಿ ಅವರು ಅಲ್ಲಿಗೆ ಹೋಗಿ ಉಳ್ಗದ್ಗೆ ಏರಿ ಉಳ್ಗದ್ಗೆ ಮೇಲಿಂದ ಬಂದು ಅವರು ಅಲ್ಲಿಂದ ಬಂದಾದ್ಮೇಲೆ ನಮ್ಮನೆ ಲೆಕ್ಕಿರ್ಲಿಲ್ಲ. ಹಂಗೆ ಹಿಂಗೆ ಪ್ರಕಾರದಲ್ಲಿ ತೆಕ್ಕಿ ಒಳಗಡೆ ಬರೋಂಥ ಜನ ಒಳಗಡೆ ಸೇರ್ಕೊಂಡು ಹೊರಗಡೆ ಎಲ್ಲ ಹಿಂಗೆ ನೋಡ್ಕೊಂಡ್ರು. ಅಕ್ಕಿನ 5 ಸೇರು ಅಕ್ಕಿನ ಅವರೇ ತಗೊಂಡು ಪಾತ್ರನ ಸ್ವಾಮಿಯರು ತಾಯಿ ಇವ್ರು ಕೊಟ್ಟಂಗೆ ನೀವು ತಗೊಂಡಂಗೆ ತೋರಿಸ್ದಂಗೆ ನೀವು ಹೇಳ್ದಂಗೆ ನಾವು ಮಾಡ್ದಂಗೆ ಅವ್ರು ಆ ಥರ ನಿಮ್ಗೆ ನೀವು ಮಾಡ್ದಂಗೆ ಒಳಗಡೆ ಹೋಗಿ ಆ ಪಾತ್ರ ನಾವು ಇಟ್ಟು ಕರ್ಪೂರದಲ್ಲಿ ಒಲೆ ಹೊರಿಸಿ 5 ಸೇರು ಅಕ್ಕಿ ಅನ್ನ ಮಾಡಿರೋದು. ಹೌದು ಮೇಡಮ್. ಏನಿಲ್ಲ, ಬರೀ ಕರ್ಪೂರ ಹಾಕಿ ಸೌದೆನೇ ಏನೋ ಗೊತ್ತಿಲ್ಲ, ನಾನು ಅಷ್ಟು ಮಾತ್ರ ನೋಡಿದೆ. ಕರ್ಪೂರದಲ್ಲಿ ಅನ್ನ ಆಗಿರೋದು 5 ಸೇರು ಅಕ್ಕಿ ಅನ್ನ. 1999ರಲ್ಲಿ ತೊಟ್ಟಂತ ಬಳೆ ಇದೆ. ಆ ತಪ್ಪಲಿ 5 ಸೇರು ಅಕ್ಕಿ ಬೆಂದುತ್ತಲ್ಲ, ನಾನು ಅಲ್ಲೆಲ್ಲ ಸ್ವಲ್ಪ ಕಟಿಂಗ್ಸ್ ಮಾಡ್ಬಿಟ್ಟೆ. ಅದನ್ನ ಪಾತ್ರೆಗೆ ಕೈ ಎಜ್ಜಿದ್ರಲ್ಲ, ಬಿಸಿ ಬಿಸಿ ಕುದಿತಲ್ಲ, ಆ ತಪ್ಪಲಿ ಸೌಟ್ ಹಾಕಿ ಬಸಿಲಿಲ್ಲ, ತೆರಲಿಲ್ಲ, ಪ್ಲೇಟ್ ಹಾಕಿ ಬಸಿಲ್ಲ. ಆ ಪಾತ್ರೆ ತಗೊಂಡು ಪ್ಲೇಟ್ ಒಳಗೆ ಇಕ್ಕಿ ಅನ್ನ ಇಟ್ಟು ಹಿಂಗ ಮಗ ಕೂತ್ಕೊಂಡಂಗೆ ಇವರು ಆ ಕೂತ್ಕೊಂಡಾಗ ನೀವು ಅಲ್ಲಿ ಇಟ್ಟಿರೋದು ಅದು 3 ಭಾಗ ಆಗಿರೋದು. ಎಲ್ಲ ಪಂಚ ಜನ ಎಲ್ಲ ನೋಡಿರೋದು ಅದು 3 ಭಾಗ ಆದಾಗ ಜನವೇ ನೋಡಿದ್ದಾರೆ. ಗ್ರಾಮಸ್ಥರು ಎಲ್ಲ 3 ಜನ ಸುತ್ತಮುತ್ತಲು ಜನ ಎಲ್ಲ ನೋಡಿದೆ. ಆ ಅನ್ನನ ಎಡೆನ ಬಡವಾಡ್ರಿಗೊಂದು ವಾದ್ಯರಿಗೊಂದು ಅಲ್ಲಿ ಬಂದು ಜನಕ್ಕೆಲ್ಲ ಆ 20 ಹುಡುಗ ಅವ್ರ ತಾತ ದೇವಸ್ಥಾನಕ್ಕೆಲ್ಲ ಇದು ಮಾಡಿರೋದು. ನಮ್ಮ ದೇವಸ್ಥಾನಕ್ಕೆ ಪುರದೇಗೌಡ್ರು ಪುರದೇಗೌಡ್ರು ಅಂತ ತಗಡೂರು ಶಿವಾನಂದ ಒಂದಲ್ಲ ಅವ್ರ ತಾತ. ಆ ಹುಡುಗ ಅಪ್ಪ ಅಕ್ಕಿ ಬೇಕಣಪ್ಪ ಅಂದೆ. ಯಾರೋ ಇಲ್ಲಿ ಸೊಸೈಟಿ ಅಕ್ಕಿ ಕೊಡ್ತಾರೆ ಅಂತ ತಿಳ್ಕೊಂಡು ಅವ್ರ ಸೊಸೈಟಿ ಮುಗ್ದೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಇಲ್ಲ ಅಂದ್ರು. ಅವ್ರಿಗಂತ ಹೋಗಿ ಕೇಳಿದ್ರು. ಅವ್ರಿಗಂತ ಹೋಗಿ ಕೇಳಿದಾಗ ಹುಡುಗ ಮನೆಗಿತ್ತು ಮೇಡಮ್ ಹಿಂಗೆ ಕಣ್ಣು ವರ್ಷಕ್ಕೆ 18 ವರ್ಷ ಹುಡುಗ. ಒಂದು ಊರಿಗೆ ಹೋಗಿ ಅವ್ರದ್ದೇ ಪೆಟ್ರೋಲು, ಅವ್ರದ್ದೇ ಡೀಸೆಲ್ಲು, ಅವ್ರದ್ದೇ ಟ್ಯಾಕ್ಟ್ರು. ಒಂದ್ಸರಿ ಬೈಕಲ್ಲಿ ನೋಡ್ಕೊಂಬಂದು ನೀವಾಗಿ ನಾನು ತಾಂಬ ತಿಂತಿ 2 ಮೂಟೆ ಅಕ್ಕಿ ತಂದಾತು. ರಂಗಪುರದ ಬುದ್ಧಿಯವರು ಸಲಹೆ ನಡೆಯುತ್ತೆ, ನಾನು ಬರಲ್ಲ. ಆ ಬುದ್ಧಿಯರಿಗೂ ಸಹ ನಾನು ಏನು ಮಾಡ್ಬೇಕು ಮಾಡಿದ್ದೆ ಬರಲಿಲ್ಲ ಮೇಡಮ್. ಆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಮೇಡಮ್. ನಾನು ಯಾವತ್ತೂ ಪರಮಾತ್ಮ ತಾಯಿ ನಾನು ಸುಳ್ಳು ಹೇಳೋಕೆ ಇಷ್ಟಪಟ್ಟಿಲ್ಲ ಮೇಡಮ್. ನಮ್ಮ ಜೀವನ ಅಂತ ನಾನು ಸುಳ್ಳು ಹೇಳಿ ನನ್ನ ಮೋಸ ಹೋಗ್ಬೋದು. ನಾನು ನಿಜಾಮಾಗಿದ್ದರೆ ನನ್ನ ಮಕ್ಕಳು ಬೆಳೀಲಿ, ನಾವು ಬೆಳಿಬೇಕು ಮೇಡಮ್. ನಮ್ಮ ನೆಮ್ಮದಿರಾದ್ರು ಬೆಳಿಬೇಕು ಮೇಡಮ್. ರಮೇಶ್ ಅಣ್ಣ, ಪೂಜಾರಪ್ಪ, ದೇವರು ಅಂತ ಏನು ನಿಂಬಾರೆ, ಚೌಡೇಶ್ವರಿ ಅಮ್ಮನಾರ ಹೆಸರು ಹೇಳ್ಕೊಂಡು ಏನು ನಿಂಬಾರೆ, ಅವರೆಲ್ಲರೂ ಚೆನ್ನಾಗಿ ಬದುಕಲಿ ಅಂತ ಹೆಗ್ಡಿಗೆರೆ. ಈ ತರ ಸುತ್ತಮುತ್ತ ನೀವು ಬೆಂಗಳೂರಿಂದ ಬರ್ಬೇಕು ಅಂತ ಅಂದ್ರೆ ಚನ್ನಪಟ್ಟಣ ಬಂದೇ ಬರ್ಬೇಕಾಗುತ್ತೆ. ಚನ್ನಪಟ್ಟಣದಿಂದ ನುಗ್ಗೇಹಳ್ಳಿಗೂ ಹೋಗ್ಬೋದು, ಇಲ್ಲಾಂದ್ರೆ ಬಾಗೂರ್ ಕಡೆಯಿಂದಾನು ಬರ್ಬೋದು. 2 ಕಡೆಯಿಂದ ನಿಮ್ಗೆ ಬಸ್ ಫೆಸಿಲಿಟಿ ಸಿಗುತ್ತೆ. ಇಲ್ಲಿಗೆ ಸ್ವಲ್ಪ ಬಸ್ ಸಿಕ್ಕಿಲ್ಲ ಅಂದ್ರೂ ಆಟೋಗಳ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಆಟೋದಲ್ಲೂ ಬರ್ಬೋದು. ಓನ್ ವೆಹಿಕಲ್ ಬರೋದಕ್ಕೂ ರಸ್ತೆ ಕೂಡ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಇಲ್ಲಿಗೆ ಬನ್ನಿ. ಅವ್ರು ಹೇಳ್ತಾ ಇರೋದು ನಿಜನ ಸುಳ್ಳು ಅನ್ನೋದು ಪರೀಕ್ಷೆ ನೀವು ಮಾಡೋದೇ ಆದ್ರೆ ಪರೀಕ್ಷೆ ಮಾಡಿ. ಸಾಧ್ಯವಾದಷ್ಟು ನಿಮ್ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಈ ಗ್ರಾಮ ದೇವತೆಗೆ ಏನ್ ಮಾಡಬೇಕು, ಏನ್ ಕೊಡಬೇಕು ಅಂತಕ್ಕದ್ದು ನಿಮ್ಮಲ್ಲಿ ಇದೆ. ಗ್ರಾಮದ ಪರವಾಗಿ, ಗ್ರಾಮದ ಮುಖಂಡರ ಪರವಾಗಿ ಏನು ಅನ್ನೋದು ಐತೆ, ಅದನ್ನ ನಿಮ್ ಕೈಲಾದಂಥದ್ದನ್ನ ದೇವತೆಗೆ ಒಂದು ಸಹಕಾರ ಮಾಡಿ. ಪೂಜಾರಿ ಕೊಡಿ, ನಮ್ಮನೆ ಹೆಣ್ಮಗಳು, ನಮ್ಮನೆ ದೇವರು, ನಮ್ಮನೆ ಇದು ನಮಗೆ ಕೊಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಅದು ನಿಮ್ಮೇ ಬಿಟ್ಟಿದ್ದು, ನಾನೇನು ಕೇಳಲ್ಲ. ನಮ್ಮ ದೇವಸ್ಥಾನ ಸೋರ್ತಾ ಇದೆ, ದೇವಸ್ಥಾನದಲ್ಲಿ ಒಂದು ತೇರಿದೆ, ಅದು ಒಂದು ಅನನುಕೂಲವಾಗಿ ಆಗಿದೆ. ಏನೋ ನಿಮ್ಮಿದು ಈ ದೇವಿ 1999ರಿಂದ ಇಷ್ಟೊಂದು ಹೆಸರುವಾಸಿ ಆದ್ವು. ಇಂದ ಯಾರೋ ಒಂದು ಕಲ್ಲಿಟ್ಕೊಂಡು ಇವತ್ತು ಏನೋ ಚಿನ್ನ ಬಂಗಾರ ಬಂಗ್ಲೆ ಅಂತ ಕೈ ಮಾಡಿದ್ದಾರೆ. ನಾವು ಆ ಥರ ಮಾಡೋ ಅಂಥ ಗ್ರಾಮಸ್ಥರು ಅಲ್ಲ. ನಾನು ಆ ದೇವಿ ಅರ್ಚಕನಾಗಿ ಹೇಳ್ತಾ ಇದ್ದೀನಿ. ದೇವಿಗೆ ಏನೋ ಒಂದು ಕಾರ್ಯ ಕಟ್ಲಿಕ್ಕೆ ಒಂದು ಅನ್ವಯಿಸುತ್ತೆ, ಅದು ನಿಮಗೆ ಬಿಟ್ಟಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ನಮ್ಮ ತಾಯಿ ಅಡಿಗೆ ಮಾಡೋದು ದೇವ್ರೆ ಬಂದು ಕೆರಗೋಡೆ ರಂಗಪುರ ದೇವರು ಇಲ್ಲೇ ಹೋಗಿತ್ತು ಗಳಿಸಿ ಅಂತ ಬಂದ್ಬಿಟ್ಟು ಇದನ್ನೆಲ್ಲ ಕಿತ್ತು ಒಂದೇ ದಿವಸ ರೆಡಿ ಮಾಡಿದ್ರು ಮೇಡಮ್. ಇದು ಮೇಡಮ್ ಇದೇ ತರ ಮೇಡಮ್. ಡೋರ್ ತಗೊಳಕ್ಕೂ ಡೋರ್ ಇಲ್ಲ ಮೇಡಮ್. ಇಲ್ಲಿ ಬೇಸಿಗೆ ತಿನ್ನೋದು ಮೇಡಮ್. ಇಲ್ಲಿಂದಾನೇ ತಿಂಡಿ ಮಾಡ್ಕೊಂಡು ತಗೊಂಬತ್ತಿರತ್ತ ಅವಾಗಿಂದನು. ಈ ಸೂರಲ್ಲಿ ಇದಾರೆ ಪಾಪ. ಒಂದ್ ಹೆಣ್ಮಗ ನೀರ್ ಹಾಕಿದಾಗ ಇಲ್ಲೇ ಇಟ್ಟಿದ್ರ ಮೇಡಮ್. ನೀರ್ ಹಾಕಿದಾಗ ಇಲ್ಲಿ ಯಾರೋ ವ್ಯಕ್ತಿಗಳು ಬಂದ್ ಕೂತದ್ರು ನೋಡಿ, ಹೆಣ್ಮಗು ಇಲ್ಲಿ ನೀರ್ ಹಾಕಿರ್ತೈತೆ ಅಂದ್ರೆ
ಮಾಡ್ಕೊಟ್ಟು ಸುಮ್ಮನೆ ಅಂದ್ರು ಮಾಡಲ್ಲ ಅಂದ್ರೆ ಅಮ್ಮರು ಮಾಡ್ಲೇ ಇಲ್ಲ ಮೇಡಮ್ ಮಾಡ್ಲೇ ಇಲ್ಲ ಮಾಡ್ಲಿಲ್ಲ ಆ ಹೆಣ್ಮಗು ನಾನು ನೀರು ಹಾಕೇಳಲ್ಲ ಹೆಂಗ ಯಾವ ಟೈಮಲ್ಲಿ ಕ್ಲಾಸ್ಗೆ ಹೋಗ್ತೀನಿ ಬಿಡಿ ಅಂತ ಇದು ಮಾಡ್ತೀನಿ ಮೇಡಮ್ ದೊಡ್ಡ ಮಗು ನೀರು ಹಾಕಿದ್ರೆ ಎಂತದಿಲ್ಲ ಮೇಡಮ್ ಹೌದಾ ಹಾಗೆ ಒಳಗೆ ಒಂದು ಸೀರೆ ಮಾಡಿ ಕೇಳೋದು ನೀರು ಹಾಕೇಳೋದು ಆ ಪರಿಸ್ಥಿತಿ ಬಂದಿದೆ ಮೇಡಮ್ ಇದು ಎಲ್ಲರಿಗೂ ತಂಗಿ ಮಗ ಅಂತ ಉಪಯೋಗಿಸ್ಬೇಕಾದ್ರೆ ನನ್ನ ತಂಗಿ ಮಗನೇ ಇಟ್ಕೆ ಏರಿಸಿ ಅವನೇ ತಂದು ಎಲ್ಲ ಹಾಕಿ ಮಾಡಿಸ್ಕೊಟ್ಟವ್ರೆ ಮೇಡಮ್ ತುರೇಕೆರೆ ತಾಲೂಕಿನ ಈ ತರ ಇದೆ ಇವ್ರ ಪರಿಸ್ಥಿತಿ. ನಿಮ್ ಪರಿಸ್ಥಿತಿ ನಿಜವಾಗ್ಲೂ ಅಪಾರವಾಗಿದೆ ಬಿಡಿ. ಒಬ್ಬ ನಾನು ನೋಡಿರ್ಲಿಲ್ಲ. ಎಂತೆಂತವ್ರು ಹೆಂಗೆಂಗೋ ದುಡ್ಡು ಮಾಡ್ತಾರೆ. ನಾವೇ ನಿಜವಾಗ್ಲೂ ಮೇಡಮ್ ಎಂತೆಂತವ್ರು ಹೆಂಗಾಗೋರೆ. ಹೌದು, ನೀವು ಈ ತರ ಇದೀರಲ್ಲ ಈ ಪರಿಸ್ಥಿತಿನ ಇಲ್ಲೇ ಸ್ನಾನ ಮಾಡೋಣ. ಕೂಡ ನನಗೆ ಬಿಲ್ಲು ಬೇಡ ಕಾಂಟ್ರಾಕ್ಟ್ ಬೇಡ ನಲ್ಲಿ ಕೊಟ್ರಿ ಅವ್ರ ಮನೆ ಸಾರ್ವಜನಿಕರು ಬರ್ತಾರೆ ಅಂತ ಹೇಳಿದ್ರು ನಲ್ಲಿ ಹಾಕ್ಸ್ಕೊಟ್ರು ಮೇಡಮ್. ಸಂತಾನ ಸಾಲದ ಬದುಕಲಿ ಮೇಡಮ್. ಕಾಂಟ್ರಾಕ್ಟ್ದಾರ ಅಷ್ಟೊಂದು ಇದು ಮಾಡಿದ್ರು ಅವರು. ಬಾಗ್ಲು ಹಾಕೊಂಡಿಲ್ವಲ್ಲ ಸರ್ ನೀವು ಬಾತ್ರೂಮ್ಗೆ ಪಾಪ. ಡೋರ್ ಮೇಡಮ್ ಒಂದು ಡೋರೇ ಇಲ್ವಲ್ಲ ಸರ್ ಪಾಪ. ಟಾಯ್ಲೆಟ್ ಡೋರ್ ಇಲ್ಲ ಇವ್ರಿಗೆ ನೋಡಿ. ಅಯ್ಯೋ ದೇವ್ರೆ, ಹೆಂಗೆ ಉಪಯೋಗಿಸ್ತಾ ಇದ್ದೀರಾ. ನಾನು ಇಟ್ಕೊಂಡೆ ಏನಾರ ನಿಮ್ ಕೈ ಸುಳ್ಳು ಹೇಳಿರೋದು ಎಲ್ಲ ನಾನು ಇದ್ದದ್ದೆಲ್ಲ ಇಲ್ದಂಗೆ ಆಗ್ಬಿಡ್ಲಿ ಅಂತ ನನ್ ಬೇಡ. ಇಲ್ಲ ಬಿಡಿ, ಕಣ್ಣಿಂದ ನೋಡ್ತಾ ಇಲ್ವೇ ನಿಮ್ ಪರಿಸ್ಥಿತಿನ. ಅದಕ್ಕೊಂದು ಚಿಲ್ಕ ಇಲ್ಲ, ಅದಕ್ಕೆ ತಗಡು ಶೀಟ್ ಹಾಕವ್ರಲ್ಲಿಗೆ ಮಾಡಿದ್ದಾರೆ. ನಮ್ಮ ತಂದೆ ಅಸ್ವಸ್ಥರಾಗ್ಬಿಟ್ರು. ಜ್ಞಾನಶಕ್ತಿ ಏನೇನೋ ಇದು ಕೊಟ್ಟರೋಗ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ನಮ್ಮ ತಾಯಿ 4 ಮಕ್ಕಳನ್ನು ಕಟ್ಕೊಂಡ್ಬಿಟ್ಟು ಅನ್ನ ಇಲ್ಲ, ಪೂಜೆ ಮಾಡಕ್ ಇದಿಲ್ಲ. ಹೇಳಿದ್ರಲ್ಲ 1999ರಲ್ಲಿ 10 ರೂಪಾಯಿ ನೋಡಿಲ್ಲ ಅಂತೀರಲ್ಲ ಸರ್. ಹೌದು ಮೇಡಮ್. ಮಗ ಕಟ್ಕೊಂಡು 4 ಮಕ್ಕಳನ್ನು ಕಟ್ಕೊಂಡು ಬಾವಿ ಬೆಳಕ್ ಹೋಗಿದ್ರೆ ಆ ಬಾವಿ ಐತೆ ಅಲ್ಲಿ ಪಕ್ಕದಲ್ಲಿ. ನಿಮ್ಮ ತಾಯಿ ಕಟ್ಕೊಂಡು ಒಂದು ಕಣತ್ತ ಗುಡ್ಲಾಕಿತ್ತಲ್ಲ ಬಿಡ್ಬಿಡ್ತೀರ ಆ ಥರ ಗುಡ್ಲಲ್ಲಿ ಈಗ ಏನು ಬೇಡ ಅಂತ 4 ಮಕ್ಕಳನ್ನ ಕಟ್ಕೊಂಡು ಬಿಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹೋಗ್ಬಿಟ್ಟು ಅಮ್ಮ ಬೀಳೋದು ಬೇಡ, ನೀನು ನನ್ನ ಬರೋಸ್ನಿ ದೇವರಿಗೆ ಕೊಡಲ್ಲ, ಒಡೆಯರಿಗೆ ಮೈ ಕೊಡಲ್ಲ ಅಂತ ತೆಗಿ ಆ ಥರದಲ್ಲಿ ಹೋಗ್ತಾ ಇರೋದು ಮೇಡಮ್. ಇದು ನಾನು ಈಗ ಕಟ್ಟೆ ಹೊಸೋತೆ ಕಟ್ಟೆ ಅಡಿ ನಿಂತ್ಕೊಂಡು ನಮ್ಮ ಮಾತನಾಡ್ತಾ ಇದ್ದೀನಿ ಮೇಡಮ್. ಅವೆಲ್ಲ ಸ್ವಲ್ಪ ನಾನು ಮಾತಾಡ್ಬೇಕಾದ್ರೆ ತಪ್ಪ ಮಾತಾಡಿದೆ. ದೇವಸ್ಥಾನ ಅದು ತುಂಬಾ ಒಂದು ಪೇಂಟ್ ಆಗಿಲ್ವಲ್ಲ ಸರ್ ಅದಕ್ಕೆ. ಹೌದು ಮನೆ ಅಲ್ಲಿ ದೇವಸ್ಥಾನ ನೋಡಿದ್ರೆ ಹೆಂಗಂತಿರೋ. ಹೌದಾ, ಒಂದು ದೇವಸ್ಥಾನ ಐತಲ್ಲ ಕೊಟ್ಟಿಗೆ ಗುಂಡಿ ನೋಡಿ, ಎಮ್ಮೆ ಕೊಟ್ಟಿಗೆ ಅಲ್ವಾ ಇದು. ಮನೆ ಎಲ್ಲ ಕೊಟ್ಟಿಗೆ ತಾನೇ ಇದು. ಸರಿ, ಇದೇ ದೇವಸ್ಥಾನ ಇಲ್ಲೇ ಹಚ್ಚಿದ್ರು. ಎರಡು ಗಂಡು ದೇವ್ರೇನಾ? ದೂತರಾಯ ಅಂತೇಳಿ ವೀರಭದ್ರ ಸ್ವಾಮಿ ದೂತರಾಯ. ಹೆಣ್ಣು ದೇವರು ಚೌಡೇಶ್ವರಿ. ಸರಿ, ಬನ್ನಿ ಇವ್ರೇನಾ? ನಮಸ್ತೆ. ನಿಮ್ಗೆ ನಾವು ಮಾಡಿರೋಂಥ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಲದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಯಾರು ಇವ್ರು ಮಾತಾಡಿರೋದ್ರ ಬಗ್ಗೆ ತಪ್ಪಾಗಿ ತಿಳಿಬೇಡಿ. ಯಾಕಂದ್ರೆ ಅವರು ಅಷ್ಟು ನೋವಿದೆ, ಹಾಗಾಗಿ ಅವರು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಸಾಲದಕ್ಕೆ ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಆ ಪರಿಸ್ಥಿತಿ ಬರಬಾರ್ದು, ಆ ರೀತಿ ಇದೆ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ತಾಯಿ ಒಳ್ಳೇದ್ ಮಾಡ್ತಾನೆ. ಬನ್ನಿ, ತಾಯಿನೂ ಒಳ್ಳೇದ್ ಮಾಡ್ತಾಳೆ. ಯಾಕಂದ್ರೆ ತಾಯಿ ಸೇವೆ ಮಾಡ್ತಾ ಇದ್ದೀರಾ, ಯಾವತ್ತೂ ತಾಯಿ ಕೈ ಬಿಡಲ್ಲ. ಅಷ್ಟೇ ಅದು ಒಂದ್ ನೆಲೆ ಆಗುತ್ತೆ. ಬನ್ನಿ, ದೇವ್ರಿಗೆ ಪೂಜೆ ಮಾಡೋ ಅಂತ ನಿಮ್ಮಂತವ್ರನ್ನ ದೇವ್ರು ಬಿಟ್ಕೊಡಕ್ ಆಗತ್ತಾ? ಒಂದು ಸಮಯ ಸಂದರ್ಭ ಅಷ್ಟೇನೆ.